ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಡೈಲಿ ಮಾಧ್ಯಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅಫ್ಕೋರ್ಸ್ ನೀವೆಲ್ಲರೂ ಕೂಡ ಪ್ರತಿದಿನ 9:30 ಆದ ತಕ್ಷಣ ಟಿ ವಿ ಮುಂದೆ ಕೂರ್ತೀರಾ. ಅದಕ್ಕೆ ಕಾರಣ ಬಿಗ್ ಬಾಸ್, ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ. ಕಿಚ್ಚ ಸುದೀಪ್ ಅವರು ನಡೆಸ್ಕೊಡುವಂತಹ ಶೋ. ಈ ಬಾರಿ ಸೀಸನ್ 11 ಸುಮಾರು 17 ಜನ ಕಂಟೆಸ್ಟೆಂಟ್ಸ್ಗಳಿದ್ರು. ತುಂಬ ನೋಡ್ಕೊಂಡು ಬಂದಿರಿ. ಫಸ್ಟ್ ಈಗ ಬಿಗ್ ಬಾಸ್ಗೆ ಬಂದ್ಬಿಡೋಣ. ಹೇಳಿ, ಬಿಗ್ ಬಾಸ್ ಅಂದರೆ ನಿಮಗೆ ಏನು? ನನಗೆ ಐ ಥಿಂಕ್ ಒಂದು ಬಿಗ್ ಬಾಸ್ ಅನ್ನೋದು ಒಂದು ಅದ್ಭುತವಾದ ಒಂದು ಪ್ಲ್ಯಾಟ್ಫಾರ್ಮು. ನನ್ನ ಕೆರಿಯರ್ ಶುರು ಮಾಡಿದ್ದು ನವಗ್ರಹ, ದರ್ಶನ್ ಸರ್ ಅವರ ಬ್ಯಾನರಲ್ಲಿ. ಫಸ್ಟ್ ನನಗೆ ಸಿಕ್ಕಿದ್ದು ಕ್ಯಾಡ್ಬರೀಸ್, ಕಣ ಸಲಿಗೆ ಹುಡುಗ, ನವಗ್ರಹ ಹುಡುಗ ಅಂತ. ಅಲ್ಲಿಂದ ಒಂದು ಜರ್ನಿ ಶುರು ಆಗಿದ್ದು. ನೀವು ಹೇಳ್ದಂಗೆ ಐ ಥಿಂಕ್ ತುಂಬ ಏರುಪೇರುಗಳಿತ್ತು. ಎಲ್ಲೋ ಒಂದು ಕಡೆ ಸಿನಿಮಾ ಇನ್ನೇನಿದ್ದು ಹಿಟ್ ಆಗುತ್ತೆ, ಕೈ ಹಿಡಿಯುತ್ತೆ ಅಂತಿದ್ದಂಗೆ ಅಷ್ಟು ಗೆಲುವು ನಾನು ಕಂಡಿರಲಿಲ್ಲ. ಕರೆಕ್ಟ್. ಆಮೇಲೆ ಸ್ವಲ್ಪ ಗ್ಯಾಪ್ಗಳಾಗಿತ್ತು, ಮಧ್ಯದಲ್ಲಿ ಕೋವಿಡ್ ಆಗಿತ್ತು, ಎಲ್ಲ ಇದಾಗಿತ್ತು. ಸೊ ಸಿನಿಮಾಗಳು ಸ್ಟಾಪ್ ಆಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ನನ್ನ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ನಂಬಿ ಸುಮಾರು ಆ ಟೈಮಲ್ಲೂ ಪಿಕ್ಚರ್ಗಳು ಮಾಡಿದ್ದಾರೆ, ನನ್ನ ಕೈ ಹಿಡಿದಿದ್ದಾರೆ. ಬಟ್ ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಅನ್ನೋದು ಐ ಥಿಂಕ್ ಬಿಗ್ ಬಾಸ್ ಮುಖಾಂತರ ನನಗೆ ಸಿಕ್ಕೈತೆ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಜನರದ ಆಶೀರ್ವಾದ ಆಚೆ ಕಡೆ ಬಂದಾಗ ಫಸ್ಟ್ ನಮ್ಮ ತಂದೆಯವ್ರು ತಪ್ಕೊಂಡು ಒಂದು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಹೇಳ್ತಾರೆ, ಜನರ ಮನಸ್ಸನ್ನು ಗೆದ್ದಿದ್ಯಾ ನೀನು, ಅದು ಒಂದು ನನಗೆ ಖುಷಿ ಕೊಡ್ತು. 40 ವರ್ಷ ನನ್ನ ಇಂಡಸ್ಟ್ರಿಯಲ್ಲಿ ನಾನು ಏನು ಹೆಸರು ಮಾಡಿದ್ದೆ, ನೀನೊಂದು 15-16 ವರ್ಷ ಏನು ಸ್ಟ್ರಗಲ್ ಮಾಡಿದೆ, ಅದನ್ನೆಲ್ಲ ಉಳಿಸ್ಕೊಂಡು ಎಲ್ಲಿ ನಿನ್ನ ಹೆಸರಿಗೆ ಒಂದು ಕಳಂಕ ಬರದೇ ಇರೋ ಥರ ಬಿಗ್ ಬಾಸ್ ಮನೇಲಿ ಇದ್ದು ಆಚೆ ಬಂದಿದ್ಯಾ. ಅದಕ್ಕೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂದರು. ಐ ಥಿಂಕ್ ನನಗೆ ಅದೊಂದು ಆಲ್ಮೋಸ್ಟ್ ಒಂದು ಟಾಪ್ 5 ಇಲ್ಲ ಟಾಪ್ 2 ನಲ್ಲಿ ಹೋದಷ್ಟೇ ಖುಷಿ ಆಯಿತು. ನನಗೆ ಖುಷಿ ಆಯಿತು. ಬಹಳ ವರ್ಷಗಳಿಂದ ನಿಮ್ಮನ್ನು ನೋಡಿದ್ದೀನಿ. ನಿಮ್ಮ ಕರಿಯರ್ ಆರಂಭದ ದಿನಗಳಿಂದ ನಾನು ನೋಡಿರೋದು. ನಿಮ್ಮ ತಂದೆ ಮತ್ತು ಮಗನ ನಡುವೆ ಒಳ್ಳೆ ಬಾಂಡಿಂಗ್ ಇದೆ. ನೀವು ತಂದೆ ಮಗನ ಥರ ಇಲ್ಲ, ಫ್ರೆಂಡ್ಸ್ ಥರ ಇದ್ದೀರಾ. ನೀವು ಏನೇ ಮಾಡಿದ್ರು ನಿಮ್ಮ ತಂದೆ ನಿಮ್ಮನ್ನು ಬಿಟ್ಕೊಡಲ್ಲ. ಮಗನ ಬಗ್ಗೆ ಅವ್ರಿಗೆ ಇರುವಂತಹ ಪ್ರೀತಿ ಮತ್ತು ನೀವು ಮಾಡೋ ಪ್ರತಿ ಕೆಲಸದ ಬಗ್ಗೆ ಇರುವಂಥ ಒಂದು ಏನು ಹೇಳ್ತೀವಿ, ಅಂದರೆ ನನ್ನ ಮಗ ಏನೋ ಒಂದು ಮಾಡ್ತಿದ್ದಾನೆ ಅನ್ನುವಂಥ ಒಂದು ಖುಷಿ ಇದೆಯಲ್ಲ, ಅದು ಅವ್ರ ಪ್ರತಿ ಮಾತಲ್ಲೂ ಕಾಣಿಸುತ್ತೆ. ಸೊ ಹೇಳಿ, 55 ದಿನ ಜರ್ನಿ ಒಳಗಡೆ ಹೋದಾಗ ನಿಮ್ಗೆ ಏನು ಅನ್ನಿಸ್ತು? ಒಂದು ಕಡೆ ನಾವು ಫೇಕ್ ಮಾಡೋದು, ಇಲ್ಲ ಆ್ಯಕ್ಟ್ ಮಾಡೋದು ಅದು ತುಂಬ ಕಷ್ಟ. 1 ದಿನ 2 ದಿನ 3 ದಿನ ಓಕೆ, ಯಾಕಂದರೆ ಅಲ್ಲಿರೋದು ಒಂದು ಪ್ರೆಷರ್ಸು, ಅಲ್ಲಿರೋ ಒಂದು ಟಾಸ್ಕು, ಒಂದು ನಾಮಿನೇಷನ್ನು, ಸೊ ಪ್ರತಿಯೊಂದು ಇರುತ್ತೆ. ಆಮೇಲೆ ಊಟ ಅಡ್ಜಸ್ಟ್ ಆಗೋದು, ಮಲಗೋ ಟೈಮಿಂಗ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದೂ ಅಡ್ಜಸ್ಟ್ ಆಗೋಕ್ಕೆ ಒಂದು ಫ್ಯೂ ಡೇಸ್ ಬೇಕೇ ಬೇಕು. ಸೊ ಎಲ್ಲೋ ಒಂದು ಕಡೆ ಅದು ಪ್ರಿಪ್ರೇಷನ್ ಆಗಿ ನಾನು ಹಿಂಗೆ ಇರ್ತೀನಿ, ನಾನು ಹಂಗೆ ಇರ್ತೀನಿ, ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಐ ಡೋಂಟ್ ಥಿಂಕ್. ನಾನು ಫಸ್ಟ್ ಸಿನಿಮಾಗೆ ಬಂದಾಗ ದಿನಕರ್ ಒಂದು ಸರ್ ಒಂದು ಮಾತು ಹೇಳಿದ್ರು, ಒಂದು ಬ್ಲ್ಯಾಂಕ್ ಪೇಪರ್ ಥರ ನೀನು ಬಾ ಧರ್ಮ, ನಾನಿದ್ದೀನಿ ಅಂತ. ಆಮೇಲೆ ನಮ್ಮ ತಂದೆಯವರು ಇಂಡಸ್ಟ್ರಿಗೆ ನಾನು ಕಾಲಿಡೋವಾಗ ಅವ್ರು ಒಂದೇ ಒಂದು ಮಾತು, ಆ್ಯಕ್ಟಿಂಗ್ ಹೇಳ್ಕೊಡೋದು ಅದು ಇದು ಏನಿಲ್ಲ, ಒಂದು ದೊಡ್ಡವರು ಚಿಕ್ಕವರು ಅಂತ ಒಂದು ಗೌರವ ಇರಬೇಕು, ಒಂದು ಸೀನಿಯರ್ಸ್ ಅಂತ ಒಂದು ಗೌರವ ಇರಬೇಕು. ಹಿಂಗೆ ನೀವು ಅದು ಫಸ್ಟು ಸಕ್ಸಸ್ಸಿಗೆ ಬರೋದು, ಅದು ಒಂದು ಪಂಚಾಲಿಟಿ ಆಗಿರ್ಬೋದು, ಒಂದು ನಿಮ್ದು ಏನಿದೆಯೋ ನನ್ನ ಅದೊಂದಿದ್ರೆ ಸಕ್ಸಸ್ ಅನ್ನೋದು ಎಲ್ಲೋ ಒಂದು ಕಡೆ ಬರುತ್ತೆ. ದೇವ್ರು ಎಲ್ಲೋ ಒಂದು ಕಡೆ ಒಂದು ಕಣ್ ತೆಗಿತಾರೆ. ಸೊ ನನಗೆ ಅದು ವರ್ಕ್ ಆಯಿತು ಇಲ್ಲಿ. ಸೊ ನಾನು ಹೋಗಿದ್ದು ನನ್ನ ವ್ಯಕ್ತಿತ್ವ, ನಾನು ಇದ್ದಿದ್ದು, ನಾನು ಇವಾಗ ಮನೇಲಿ ಹೆಂಗಿರ್ತೀನಿ, ಜನರ ಜೊತೆ ಹೆಂಗಿದ್ದೀನಿ. ನಿಮ್ಮ ಜೊತೆನೂ ಸುಮಾರು ವರ್ಷದಿಂದ, ಹಲವಾರು ವರ್ಷದಿಂದ ಪರಿಚಯ ಇದೆ, ನೀವು ನೋಡ್ಕೊಂಬಂದಿರಾ. ಎಲ್ಲೋ ಒಂದು ಕಡೆ ಸೋತಾಗಲೂ ನೀವೆಲ್ಲ ನಮಗೆ ಬೆಂಬಲ ಕೊಟ್ಟು ಇಲ್ಲ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಾವಿದ್ದೀವಿ ಅಂತ ಹೇಳಿದ್ರೆ. ಸೊ ಆ ವ್ಯಕ್ತಿತ್ವನ ನಾನು ಆಚೆ ಕಡೆ ಹೆಂಗಿದ್ದೀನೋ ಐ ಥಿಂಕ್ ಅದೇ ಥರ ಹೋದೆ. ಸುದೀಪ್ ಸರ್ಗೂ ಒಂದು ಮಾತು ಹೇಳಿರ್ತೀನಿ, ಲೈಕ್ ಲಾಸ್ಟ್ ನಾಮಿನೇಷನ್ ಆದಾಗ ಹೇಳಿರ್ತೀನಿ, ಸರ್ ಆಚೆ ಕಡೆ ವ್ಯಕ್ತಿತ್ವನ ತೊಗೊಂಡು ಒಳಗೆ ಬಂದ್ಬಿಟ್ಟಿದ್ದೀನಿ, ನನಗೆ ಎಲ್ಲೋ ಒಂದು ಕಡೆ ಅದೇ ಮೋಸ್ಟ್ಲಿ ಎಲ್ಲೋ ಕಷ್ಟ ಆಗ್ತದೆ ಅಂತ ಕಾಣುತ್ತೆ ಸರಳವಾಗಿ. ಬಟ್ ಅವರು ಹೇಳ್ತಾರೆ, ಧರ್ಮ ನಿಮ್ಮ ವ್ಯಕ್ತಿತ್ವನ ಬಿಟ್ಟು ಆಟ ಆಡಬೇಡಿ ಅಂತ ನಾವು ಹೇಳ್ತಿಲ್ಲ, ಬಟ್ ಬಿಗ್ ಬಾಸ್ ಮನೆಗೆ ಏನು ಬೇಕೋ ಅದನ್ನ ಒಂಚೂರು ನೀವು ಯೋಚನೆ ಮಾಡ್ಕೊಂಡು ಇದು ಮಾಡಿ. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ. ಲೈಕ್ ಎಲ್ಲೋ ಒಂದು ಕಡೆ ಹಂಗಿದ್ದಿದ್ದ ಮನುಷ್ಯ ನಾನು ಹೆಂಗಿದ್ದೀನೋ ಅದು ಹಂಗೆ ಹೋಗಿದ್ದು. ಅಲ್ಲಿದ್ದಾಗ ಸ್ವಲ್ಪ ಭಯ ಶುರು ಆಯಿತು. ಲೈಕ್ ಏನಪ್ಪ ಏನಾಗುತ್ತೆ, ಜನ ಯಾವ ಥರ ರಿಸೀವ್ ಮಾಡ್ತಾರೆ, ಇಲ್ಲ ತುಂಬ ಸೈಲೆಂಟಾಗಿದ್ದೀನಾ, ಇಲ್ಲ ನನಗೋಸ್ಕರ ನಾನು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದ್ದೀನಿ, ಒಂದು ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಬೇರೆಯವ್ರ ವಿಷಯಕ್ಕೆ ಏನಾದರೂ ಒಂದು ತಪ್ಪ ತೆಗಿದ್ದಾಗ, ಮಾನಸ ಅವ್ರ ವಿಷಯದಲ್ಲಿ ಏನೋ ಒಂಚೂರು ಇದಾಗಿದ್ದಾಗ ಜಗದೀಶ್ ಅವ್ರ ವಿರುದ್ಧ ನಾನು ಧ್ವನಿ ಎತ್ತೀನಿ. ಆಮೇಲೆ ನನಗೆ ಹೇಳಿ ಅಂತ ಒಂದು ಕೊಟ್ಟಾಗ ನಾನು ಯಾವ ಥರ ರಿಯಾಕ್ಟ್ ಆಗಿದ್ದೀನಿ. ಸೊ ಯೋಗರಾಜ್ ಭಟ್ ಸರ್ ಎಲ್ಲ ಬಂದಾಗ ಅವ್ರು ಹೇಳಿದ್ರು, ಜನ ನಾನು ತುಂಬ ಇಷ್ಟಪಟ್ಟಿದ್ದಾರೆ ನೀನು ಮಾತಾಡಿದ ರೀತಿ. ಸೊ ನಾನು ಅನವಶ್ಯಕತೆಯಾಗಿ ಇವಾಗ ಯಾರೋ ಒಂದು ಜಗಳದಲ್ಲಿ ಸುಮ್ಮನೆ ಮೂಗು ತೋರಿಸೋದು, ಆಮೇಲೆ ಎಲ್ಲೋ ಬೇಡದೇ ಇರೋದು, ಇದಕ್ಕೆಲ್ಲ ನಾನು ಮಾತಾಡೋದು ಐ ಥಿಂಕ್ ಅದೆಲ್ಲ ನಂಗೆ ಆಗಲಿಲ್ಲ. ಆ್ಯಂಡ್ ಕೆಲವೊಂದು 2 ವಾರದಿಂದ ಮನೆಯ ಕಂಟೆಸ್ಟೆಂಟ್ಸ್ ಎಲ್ಲ ಹೇಳ್ತಾಯಿದ್ರು, ಧರ್ಮ ನಿಂದು ಒಂದು ಈ ಸೈಡ್ ಇದೆಯಾ, ಸೂಪರ್, ನಮ್ದು ಆ್ಯಕ್ಚುಲಿ ಎಂಜಾಯ್ ಮಾಡ್ತೀನಿ, ಸ್ವಲ್ಪ ಮಾತಾಡ್ತಿದ್ಯಾ ಅಂದರೆ ಒಂದು ಜೋಕ್ಸ್ ಆಗಿರ್ಬೋದು, ಒಂದು ಇದಾಗಿರ್ಬೋದು, ಪ್ರತಿಯೊಂದೂ ಐ ಥಿಂಕ್ ಒಂದು ಸ್ಟಾರ್ಟ್ ಆಗಿತ್ತು ನನಗೆ. ಬಟ್ ಎಲ್ಲೋ ಸಡನ್ನಾಗೆ ಒಂದು ಲಾಸ್ಟ್ 2 ವೀಕ್ಸಿಂದ ಬಾಟಮ್ 2ಗೆ ಬಂದೆ. ಆಮೇಲೆ ಇದರಲ್ಲಿ ಎಲಿಮಿನೇಟ್ ಆಗಿದ್ದು
ಒಂದು ಸ್ವಲ್ಪ ಸರ್ ಹೇಳಿದ ತಕ್ಷಣ ಒಂದು ಎಲಿಮಿನೇಷನ್ ಅಂದಿದ ತಕ್ಷಣ ಒಂದು ಚುರುಕು ಅನ್ನುತ್ತೆ ಆಬ್ವಿಯಸ್ಲಿ ಮನುಷ್ಯ ಆದಮೇಲೆ ಇಷ್ಟು ದಿನ ಇದೆಲ್ಲ ಸ್ಟ್ರಗಲ್ ಮಾಡಿಕೊಂಡು ಇಷ್ಟು ದೂರ ಬಂದಿದ್ದೀವಿ ಅಂತ. ಬಟ್ ಆ ಕಣ್ಣಲ್ಲಿ ನನಗೆ ನ್ಯಾಚುರಲಾಗಿ ನೀರು ಬಂತು. ನಾನು ಎಲ್ಲ ಮನೆಯಲ್ಲಿ ಎಲ್ಲ ಜಾಗಕ್ಕೂ ನಾನು ಯಾವ ಫೇವ್ರೇಟ್ ಜಾಗ ಎಲ್ಲ ಹೋದೆ, ನಮಸ್ಕಾರ ಮಾಡಿದೆ, ಬಂದೆ, ಇನ್ಕ್ಲೂಡಿಂಗ್ ಜಿಮ್ಮು ಬಂದಾಗ. ಆಮೇಲೆ ಅಲ್ಲಿ ಮನೆಯ ಸ್ಪರ್ಧಿಗಳು ರಿಯಾಕ್ಷನ್ ಪ್ರತಿಯೊಬ್ಬರು ಮನ್ಸಾರೆ ನನ್ನ ಒಂಥರ ಕಣ್ಣಲ್ಲಿ ನೀರು ಹಾಕಿದ್ರು. ಸೊ ಅದು ಹೊರಗೆ ಬರೋವಾಗ ಸ್ವಲ್ಪ ಆಬ್ವಿಯಸ್ಲಿ ಬೇಜಾರಾಯಿತು, ಲೈಕ್ ಏನಾಗುತ್ತೆ ಅಂತ. ಆಮೇಲೆ ಆಚೆ ಬಂದಾಗ ನಿಜವಾಗ್ಲೂ ಪ್ರತಿಯೊಬ್ಬರು ಫ್ಯಾನ್ಸ್ಗೂ ಪ್ರತಿಯೊಬ್ಬರೂ ಮನೆಯಲ್ಲಿರೋ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ನಾನು ಎಲ್ಲೇ ಹೋದ್ರೂ ಒಂದು ರೆಸ್ಪಾನ್ಸ್ ಬರ್ತಾ ಇರೋದು. ನಿಮ್ಮ ವ್ಯಕ್ತಿತ್ವನ ತುಂಬ ಇಷ್ಟಪಡ್ತಿದ್ವಿ, ಬಿಗ್ ಬಾಸ್ ಮನೇಲಿ ಹಿಂಗೂ ನೀವು ಇರ್ಬೋದಾ ಅನ್ನೋದು ಒಂದು ತುಂಬ ಇಷ್ಟಪಟ್ಟಿದ್ದಾರೆ. ನಿಮ್ಮ ತಂದೆಯವ್ರ ಹೆಸರನ್ನ ಕಾಪಾಡ್ಕೊಂಡು ಆಚೆ ಬಂದಿರಾ, ಜನರ ಮನ್ಸನ್ನು ಗೆದ್ದಿದ್ದೀರಾ. ಸೊ ಕಮೆಂಟ್ಸ್ ಎಲ್ಲ ಓದಿದಾಗ ಐ ಥಿಂಕ್ ಇವನ್ ಡಿ ಬಾಸ್ ಫ್ಯಾನ್ಸ್ ಆಗಿರ್ಬೋದು, ಐ ಥಿಂಕ್ ಹೋಲಾಟಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಂದಿದ್ದು ಒಂದು ಫಾಲೋವರ್ಸ್ ಆಗಿರ್ಬೋದು ಎಲ್ಲ 1:3-4 ಇನ್ಕ್ರೀಸ್ ಆಗಿದ್ದಾರೆ. ಸೊ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಗೆದ್ದಿದ್ದೀನಿ, ಒಂದು ಜನರ ಮನ್ಸು ಗೆದ್ದಿದ್ದೀನಿ. ಬಿಗ್ ಬಾಸ್ ಗೆಲ್ಲಿಲ್ಲ ಅಂದ್ರೂ ಜನರ ಮನ್ಸನ್ನ ಗೆದ್ದಿದ್ದು ಒಂದು 7-8 ವೀಕ್ಸ್ ನಾನೇನಿದ್ದೆ, ಜನ ಮತ್ತೆ ನಾನು ಎಲ್ಲೋ ಕಳೆದೋಗಿರೋ ಧರ್ಮ ಮತ್ತೆ ಕಾಣಿಸಿದ್ರು. ಮತ್ತೆ ನವಗ್ರಹ ಕ್ಯಾಡ್ಬರೀಸ್ ಕಣ್ಕಣಸಲಿಗೆ ಹುಡುಗ, ಅದು ಪಕ್ಕದಲ್ಲಿ ಬಿಗ್ ಬಾಸ್ ಧರ್ಮ ಅಂತ ಇನ್ನೊಂದು ಟ್ಯಾಗು, ಇನ್ನೊಂದು ಡಿಗ್ರಿ ಬರುತ್ತೆ. ಎಲ್ಲೋ ಒಂದು ಕಳೆದೋಗಿರೋನು ಏನೋ ಒಂದು ಸ್ವಲ್ಪ ಎಲ್ಲರಿಂದ ದೂರ ಆಗ್ಬಿಟ್ಟಿದೆ. ಸೊ ಅದು ಕಳೆದೋಗಿರೋನು ಮತ್ತೆ ವಾಪಸ್ಸು ಜನ ಇಷ್ಟಪಡ್ತಾ ಇರೋದು ನನಗೆಲ್ಲ ಒಂದು ತುಂಬ ಖುಷಿ ಕೊಟ್ಟೈತೆ. ನಾನು ಭಾಳಷ್ಟು ಜನರದ್ದು ಪ್ರೊಫೈಲ್ ಅಂದರೆ ಇನ್ಸ್ಟಾಗ್ರಾಮು ಅದೆಲ್ಲ ನೋಡ್ತಾ ಇರ್ತೀವಲ್ಲ, ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಅವ್ರ ಪ್ರೊಫೈಲಲ್ಲಿದ್ದ ಫಾಲೋವರ್ಸ್ಗೂ ಬಿಗ್ ಬಾಸ್ ಮನೆಗೆ ಹೋದ ನಂತರ ಅವ್ರ ಫಾಲೋವರ್ಸ್ ಸಂಖ್ಯೆ ಹೌದು ತುಂಬ ಗಣನೀಯವಾಗಿ ಜಾಸ್ತಿ ಆಗಿದೆ, ತುಂಬ ದೊಡ್ಡ ಮಟ್ಟದಲ್ಲಿ. ನಿಮ್ದ್ರಲ್ಲಿ ಎಷ್ಟು ಪರ್ಸೆಂಟ್ ಆಗಿದ್ದಾರೆ ನಿಮ್ಮ ಗಮನ? ತುಂಬ ಆ್ಯಕ್ಚುಲಿ ನಾನು 20K ಇದ್ದಿದ್ದು ಐ ಥಿಂಕ್ 120K ಆಗೈತೆ. ಆಲ್ಮೋಸ್ಟ್ 1 lakh 100K ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಐ ಥಿಂಕ್ ಅದಕ್ಕೆ ನಮ್ಮ ಕ್ರೆಡಿಟ್ ಹೋಗೋದು ರಿಲೆಂಟ್ ಕ್ರಿಯೇಷನ್ಸ್ ಶ್ರೇಯಾ ಅವರು. ಐ ಥಿಂಕ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಪ್ರತಿಯೊಂದು ಹಂತದಲ್ಲೂ ನಾನು ಪೋಸ್ಟ್ ಮಾಡಿ ನನ್ನ ಹಿಂದೆ ನಿಂತಿದ್ರು. ಲೈಕ್ ನಾನು ಬೇಜಾರಾದಾಗ, ಇಲ್ಲ ಯಾವುದೋ ಒಂದು ಅವಾರ್ಡ್ ಬಂದಾಗ, ಇಲ್ಲ ಅದು ನಾನು ಹೇಳಿ ಅಂತ ಕರೆದಾಗ, ನಾಲಾಯಕ್ ಅಂತ ಏನೋ ಬಂದಾಗ. ಸೊ ಐ ಥಿಂಕ್ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಅಲ್ಲಿ ಇದು ಮಾಡಿದ್ದಾರೆ. ಆ್ಯಂಡ್ ಜನ ಆಚೆ ಬಂದಮೇಲೆ ನಾನು ಪೋಸ್ಟ್ಗಳು ನೋಡಿದಾಗ, ಟ್ರೋಲ್ಗಳೆಲ್ಲ ನೋಡಿದಾಗ, ನಾಲಾಯಕಲ್ಲ ನೀ ನಾಯಕ ನಾಯಕ ಅಂತ ಹಾಕಿದ್ದಾರೆ. ಸೊ ಅದನ್ನೆಲ್ಲ ನೋಡಿದ್ರೆ ಅವ್ರು ನಿಜವಾಗ್ಲೂ ಬಿಗ್ ಬಾಸ್ ಒಂದು ಟ್ರೋಫಿ ಬಂದಾಗ ಅಷ್ಟು ನನಗೆ ಖಂಡಿತ. ಯಾಕಂದ್ರೆ ನನಗೂ ಎಕ್ಸ್ಪೀರಿಯನ್ಸ್ ಆಯ್ತು. ನಮ್ಮ ಮನೇಲಿ ಬಿಗ್ ಬಾಸ್ ನನ್ನ ಮಿಸಸ್ ಕೂಡ ನೋಡ್ತಿರ್ತಾರೆ. ನಾನು ಎಲ್ಲರಿಗೂ ಅದೇ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಪಕ್ಕದಲ್ಲೇ ಒಬ್ರು ಆಡಿಯನ್ ಇದ್ದಾರೆ, ವೀಕ್ಷಕರು. ಈಗ ನಾನ್ ಬೇರೆ, ನಾನ್ ನೋಡುವಾಗ ನನಗೆ ಬೇರೆ ಬೇರೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಟ್ ಒಬ್ರು ವೀಕ್ಷಕರು ಜೆನ್ಯೂನ್ ಆಗಿ ಒಬ್ಬ ವೀಕ್ಷಕ ಕುತ್ಕೊಂಡು ನೋಡೋಕೆ ಹೇಗಿರುತ್ತೆ ಅವ್ರ ಫೀಲ್ ಅಂತ ಅವ್ರು ಹೇಳ್ತಾರೆ. ನಾಲಾಯಕ್ ಅಂತ ಕೊಡುವಂತ ಕ್ಯಾರೆಕ್ಟರ್ ಧರ್ಮ ಅಂತ ಅಂದ್ರೆ ಒಂದು ಕಮೆಂಟ್ ಪಾಸ್ ಮಾಡ್ತಾರೆ ನನ್ನ ಹೆಂಡತಿ. ನನ್ನ ಅದು ಆಗಿದ ತಕ್ಷಣ ನಾನು ಎಲ್ಲರ ಹತ್ರ ಮಾತಾಡ್ತೀನಿ. ಹೇಳಿದ್ರೆ ನನ್ಗೆ ಒಬ್ಬನಿಗೆ ಅಲ್ಲ ಇದು ಬೇಜಾರಾಗಿರೋದು, ಈ ಮನೆಯಲ್ಲಿ ಕೂತಿರೋದು, ಆ ಸೋಫಾ ಮೇಲೆ ಕೂತಿರೋರ್ಗು ಪ್ರತಿಯೊಬ್ಬರಿಗೂ ಅರ್ಹತೆ ಇದೆ ಇಲ್ಲಿ ಬರೋಕ್ಕೆ. ಸುಮ್ಮನೆ ಯಾರು ಬಂದಿಲ್ಲ. ಪ್ರತಿಯೊಬ್ಬರೂ ಅವ್ರವ್ರ ಇದರಲ್ಲಿ ಫೀಲ್ಡಲ್ಲಿ ಅವ್ರವ್ರ ಕಷ್ಟಪಟ್ಟು ಸೀರಿಯಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಪ್ರತಿಯೊಬ್ಬರೂ ಅಲ್ಲಿ ಮಾಡಿಕೊಂಡು ಅದಕ್ಕೆ ತಾನೇ ಅವ್ರು ಬಿಗ್ ಬಾಸ್ ಅವ್ರು ಬಂದು ನಮಗೆ ಅಲ್ಲಿ ಕೂರಿಸಿರೋದು. ಸೊ ಆ ನಿಟ್ಟಲ್ಲಿ ನನಗೆ ಎಲ್ಲೋ ಒಂದು ಕಡೆ ಆ ಅವಾರ್ಡು ಈ ಮನೇಲಿ ಯಾರಿಗೂ ಸಿಗ್ತಾ ಇಲ್ಲ, ಯಾರಿಗೂ ಸೂಟಬಲ್ ಆಗಲ್ಲ, ಯಾರಿಗೂ ಸಿಗಬಾರ್ದಿದ್ದು. ಬಟ್ ನನಗೆ ಅದೇನೋ ಬಂದ್ಬಿಡ್ತು. ಬಟ್ ಪ್ರತಿಯೊಬ್ಬರು ಬೇಜಾರು ಮಾಡ್ಕೊಂಡ್ರು. ಕೊಟ್ಟಾದ್ಮೇಲೆ ಅದೇನಕ್ಕೆ ಅಂತ ಅವ್ರಿಗೂ ಒಂಥರ ಇದು. ಬಟ್ ನಾನು ಎಲ್ಲೂ ಐ ಥಿಂಕ್ ಒಂದು 7 ಜನ ಕೊಟ್ಟರು. ಬಟ್ ಏನಕ್ಕೆ ಕೊಟ್ಟರು ಏನು ಅಂತ ಆಮೇಲೆ ಅವ್ರಿಗೆ ಒಂಥರ ಬೇಜಾರಾಗ್ಬಿಡ್ತು. ಅಯ್ಯೋ ಇಲ್ಲ ಇದು ಕೊಡಬಾರ್ದಿತ್ತು, ಆಗಬಾರ್ದಿತ್ತು. ಇಲ್ಲ ಆಮೇಲೆ ನಾನು ಏನಾದರೂ ಇದಾದಾಗ ನಾನು ಜಗಳ ಆಡಲ್ಲ. ನಾಮಿನೇಷನ್ ಅಂತ ಬಂದಾಗ ನಾನು ಸ್ಟ್ಯಾಂಡ್ಸ್ ತೊಗೊತೀನಿ. ಬಟ್ ಅವ್ರೇನೋ ಕೊಟ್ಟರು ಅಂತ ಕೋಪ ಮಾಡ್ಕೊಳೋದು ಇದು ಅಂತ ಇಲ್ಲ. ಆಮೇಲೆ ಸುದೀಪ್ ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ, ಇದನ್ನ ಧರ್ಮದ ಒಂದು ಇಮೇಜ್ ಇದೆ ಆಚೆ ಕಡೆ, ಧರ್ಮದ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಬಟ್ ನನಗೂ ಅದನ್ನ ಕೊಡಬೇಕಂತ ಇಲ್ಲ. ಜಸ್ಟ್ ಒಂದು ಚಟುವಟಿಕೆ ಮನೆಯಲ್ಲಿ ನಡೆಯೋಂಥದ್ದು ಜಸ್ಟ್ ಒಂದಿದು ಶೋಗೆ ಬೇಕಾಗಿರೋಂಥ ಒಂದಿದು. ಬಟ್ ಯಾರಿಗೂ ಮನ್ಸಾರೆ ನಮ್ಗೆ ಅದು ಕೊಡೋಕ್ಕೂ ನಮ್ಗೆ ಇಷ್ಟ ಇಲ್ಲ. ಆಮೇಲೆ ನೆಕ್ಸ್ಟ್ ವೀಕು ಹೇಳ್ತಾರೆ, ನಾನು ಹೇಳ್ತೀನಿ ನಮ್ಮ ತಂದೆಯವ್ರು ಏನು ಅಂದ್ಕೊಂಡಿರ್ತಾರೋ, ಬೇಜಾರು ಮಾಡ್ಕೊಂಡಿರ್ತಾರೆ, ಜನ ಏನು ಅಂದ್ಕೊಂಡಿರ್ತಾರೆ ಅಂತ. 1-2 ದಿನ ಆಲ್ಮೋಸ್ಟ್ ತುಂಬ ಡಲ್ ಆಗ್ಬಿಟ್ಟಿರ್ತೀನಿ. ಅದಾದ್ಮೇಲೆ ಜೋಡಿ ಟಾಸ್ಕ್ ಅಂತ ಬರುತ್ತೆ, ಮತ್ತೆ ಚಿಗುರ್ಕೊಂತೀವಿ ಎಲ್ಲರೂ. ಸೊ ಅದು ಬಂದಾಗ ಸುದೀಪ್ ಸರ್ ಹೇಳ್ತಾರೆ, ಇದು ಆಚೆ ಕಡೆ ಜನ ಕೊಟ್ಟಿದ್ದಲ್ಲ ಧರ್ಮ, ಜಸ್ಟ್ ಆ ಮನೇಲಿ ಒಂದು ಚಟುವಟಿಕೆ, ನೀನು ಅದನ್ನು ಪಾಸಿಟಿವ್ ಆಗಿ ಒಂದು ಇದಾಗಿ ತೊಗೊಬೇಕು, ಯಾಕೆ ಒಂದು ಚಾಲೆಂಜ್ ಆಗ್ತಾನೆ. ಓಕೆ ಸರ್ ಫೈನ್ ಡನ್ ಅಂತ. ಬಟ್ ಎಲ್ಲೋ ಅದು ಒಂದು ಆದಾಗ ತುಂಬ ಕುಗ್ಗಿದ್ದೆ. ಲೈಕ್ ಯಾಕಂದರೆ ನಾಟ್ ಈಸಿ. ನನಗೆ ಗೊತ್ತು ನಾನು ಎಷ್ಟು ಸ್ಟ್ರಗಲ್ ಮಾಡ್ಕೊಂಡ್ಬಂದೇನಂತ. ಈ ಬಿಗ್ ಬಾಸ್ ಮನೆಗೆ ಬರೋಕ್ಕೂ ನಾನು ಎಷ್ಟು ವರ್ಷ ಸಿನಿಮಾಗಳು ಮಾಡಿಕೊಂಡು ನಾನು ನಂಬಿ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ಸ್, ಇವಾಗ ನಾನು ಆಚೆ ಕಡೆ ಇವಾಗ ರಿಲೀಸಿಗೆ ರೆಡಿ ಇರೋದೇ ಒಂದು 6 ಸಿನಿಮಾ ಇದೆ. ಎಷ್ಟೇ ಕೂಲ್ ಆಗಿರ್ಬೋದು, ಯಾವುದೋ ಒಂದು ಮೂಮೆಂಟಲ್ಲಿ ಖಂಡಿತವಾಗ್ಲೂ ಟ್ರಿಗರ್ ಆಗೇ ಆಗ್ತೀವಿ. ಅದು ಎಂಥ ಮನುಷ್ಯ ಆಗಿರ್ಬೋದು, ಎಂಥ ಸಾಧು ಆಗಿದ್ರು, ಒಂದು ಸಾಧು ಪ್ರಾಣಿ ಆಗಿದ್ರು ಕೂಡ ಅದಕ್ಕೆ ತುಂಬ ಇರಿಟೇಟ್ ಆದಾಗ ರಪ್ ಅಂತ ಒಂದ್ಸಲ ಅದು ರಿಯಾಕ್ಷನ್ ಕೊಡುತ್ತೆ.
ಧರ್ಮಗೆ 55 ದಿನದಲ್ಲಿ ಒಂದೇ ಒಂದು ಸಲನೂ ಸಿಟ್ಟು ಬರ್ಲಿಲ್ವಾ? ಅದಿತ್ತಲ್ಲ ಜಗದೀಶ್ ಸರ್ ಅವ್ರ ವಿಷಯ ಬಂದಾಗ ತುಂಬಾ ಅಪ್ಸೆಟ್ ಆಗಿರ್ತೀನಿ. ಆಮೇಲೆ ಒಂದು ಸ್ಟ್ಯಾನ್ಸ್ ತಗೊಂತೀನಿ. ಅಲ್ಲಿ ಫಸ್ಟ್ ಟೈಮ್ ನಾನೇ ಕೂಗಾಡಿದ್ದು ಅವ್ರ ಮೇಲೆ. ಸೊ ಅದೊಂದಿತ್ತು. ಆಮೇಲೆ ಅನುಷ್ ಅವ್ರ ಜೊತೆ ಏನೋ ಮನಸ್ತಾಪಗಳು ಆಗುತ್ತೆ, ಸ್ವಲ್ಪ ಬೇಜಾರಾಗುತ್ತೆ. ನನ್ನ ಟಾರ್ಗೆಟ್ ಮಾಡಿದಾಗ ಅಲ್ಲಿ ಒಂದು ಇದಾಗುತ್ತೆ. ಅದೊಂದು ಇಂಟ್ರಾಕ್ಷನ್. ಆಮೇಲೆ ನಮ್ ಇವ್ರದ್ದು ಹೇಳಿ ಅಂತ ಕೊಟ್ಟಾಗ ನಾನು ತುಂಬಾ ಮಾತಾಡಿರ್ತೀನಿ, ಡಿಫೆಂಡ್ ಮಾಡ್ಕೊಂಡು. ಆದ್ರೂ ಕಮ್ಮಿ. ಆಮೇಲೆ ನಾಮಿನೇಷನ್ ವಿಷಯ ಬಂದಾಗ ತುಂಬಾ ನಂದು ಚೈತ್ರಕ್ಕ ಅವ್ರದ್ದು ತುಂಬಾ ಒಂದು ಆರ್ಗ್ಯುಮೆಂಟ್ಸ್ ಆಗುತ್ತೆ. ತುಂಬಾ ಡಿಫ್ರೆಂಟ್ ಲೆವೆಲ್ಗೆ ಹೋಗಿ ಇದಾಗುತ್ತೆ. ಬಟ್ ಹೌದು, ನೀವ್ ಹೇಳ್ದಂಗೆ ಸುಮ್ನೆ ನಾನು ಎಲ್ಲೂ ಆ ತರ ನನ್ಗೆ ಇದಾಗ್ಲಿಲ್ಲ, ಎಲ್ಲೂ ಒಂದ್ ಕಡೆ ಅಷ್ಟು ಟ್ರಿಗರ್ ಆಗ್ಲಿಲ್ಲ. ಕಾಮ್ ಆಗಿದ್ದೆ. ಆಮೇಲೆ ಮನೆಯಲ್ಲಿರೋರ್ಗು ಇಷ್ಟಪಡ್ತಿದ್ರು ಅದನ್ನ. ನೀವು ನನ್ನ ವಿಟಿ ನೋಡಿದಾಗ, ನಾನು ಆಚೆ ಬಂದಾಗ ಆ ವಿಟಿ ನೋಡಿದಾಗ ಶಿಶಿರು ಮತ್ತೆ ಮೋಕ್ಷಿತ ಹೇಳ್ತಾರೆ, ಒಂದೊಳ್ಳೆ ಮನ್ಸಿರೋಂಥ ಹುಡುಗ, ಎಲ್ಲರೂ ಇಷ್ಟಪಡ್ತಾರೆ ಅವ್ರನ್ನ. ಅವ್ರ ಆಗಿರ್ಬೋದು ಪ್ರತಿಯೊಬ್ಬರನ್ನ. ಐ ಥಿಂಕ್ ಅವ್ರ ಜೊತೆ ಎಲ್ಲ ಒಂದು ಬಾಂಡಿಂಗ್ ಇದ್ರಿಂದ ನಾನು ಸುಮ್ನೆ ಜಗಳ ಆಡಕ್ಕೂ ನನಗೆ ಇದಾಗಿರ್ಲಿಲ್ಲ. ಸೊ ಆ ವಿಷಯದಲ್ಲಿ ಐ ಥಿಂಕ್. ಆಮೇಲೆ ರಜತ್ ಬಂದಾಗ ಒಂಚೂರು ಟ್ರಿಗರ್ ಆಗಿರ್ತೀನಿ. ಯಾರಿಗೆ ಹೇಳ್ತಾ ಇರೋ ರಜತ್ ಅಂತ ಮಾತುಗಳಲ್ಲ ಅಂತ ಒಂದ್ ಕಡೆ ನಿಂತ್ಕೊಂಡು ಹೇಳಿರ್ತೀನಿ. ಯಾಕಂದ್ರೆ ಅವ್ರೇನೋ ಮಾತಾಡಿದಾಗ ನನ್ಗೂ ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ಅವಾಗ ಅಲ್ಲಿ ಮತ್ತೆ ಕಾಮ್ ಆಗುತ್ತೆ. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದೀನಿ. ಅಂದ್ಮೇಲೆ ಅದೊಂದು ಖುಷಿ ಇದೆ. ಎಲ್ಲೋ ಒಂದ್ ಕಡೆ ದೇವರೇ ಸಾಕಪ್ಪ, ನೀನು ಈ ಒಳ್ಳೆ ವ್ಯಕ್ತಿ ಇಮೇಜು ಒಳ್ಳೆ ಇದೆ, ನಿನ್ಗೆ ಸೂಕ್ತ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಅವರೇ ಆಚೆ ಕರೆದ ತರ ಇತ್ತು. ಹೊರಗೆ ಬಂದ್ಮೇಲೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟ್ ಯಾರು? ಅಪ್ಪ, ಅಮ್ಮ ಅಥವಾ ಮನೇಲಿ ಯಾರ್ದು? ನಮ್ಮ ತಂದೆ ಫಸ್ಟ್ ನನ್ ಬಂದು ಮನೆಗೆ ಮೀಟ್ ಮಾಡಿದ ತಕ್ಷಣ ನಮ್ಮ ತಂದೆಯವರು ತಪ್ಕೊಂಡು ಹೇಳಿದ್ರು, ನಮ್ಮ ಅಕ್ಕ ಬಾವ. ನಮ್ಮ ತಂದೆಯವರು ಹೇಳಿದ್ರು, ಜನರು ಮನ್ಸನ್ ಗೆದ್ದಿದ್ಯಾ, ಆ ವ್ಯಕ್ತಿತ್ವನ ಬಿಟ್ಟು ನೀನು ಆಡಲಿಲ್ಲ, ತುಂಬಾ ಪ್ರೌಡ್ ಆಗಿದ್ದೀನಿ ಅಂತ. ಆಮೇಲೆ ನಮ್ಮ ತಾಯಿ ಹೇಳಿದ್ರು, ಹೆಣ್ಮಕ್ಳಿಗೆ ನೀವು ತೋರಿಸಿದ ಒಂದು ಗೌರವ ನನಗೆ ತುಂಬಾ ಇಷ್ಟ ಆಯ್ತು. ಮನೆಯಲ್ಲಿ ಯಾವ ತರ ಅಕ್ಕ ಆಗಿರ್ಬೋದು ಇಲ್ಲ ನಾನಾಗಿರ್ಬೋದು ಯಾವ ತರ ಇದು ಪ್ರತಿಯೊಬ್ರದ್ದು ಏನಾದ್ರು ಒಂದು ಆದ್ರೂ ಸ್ಪಂದಿಸ್ತಿದೆ, ಅದ್ ನೋಡ್ತಾ ಇದ್ವಿ. ಸೊ ಅದು ನಿನ್ಗೆ ಆ ಟೀಮು ಈ ಟೀಮ್ ಅಂತ ಭೇದ ಭಾವ ಇರಲಿಲ್ಲ, ಏನಾದ್ರೂ ಒಂದು ಆದ್ರೂ ಪ್ರತಿಯೊಬ್ಬರಿಗೂ ನಾನು ಕೊಟ್ಟಿದ್ದು ಒಂದು ಗೌರವ. ಐ ಥಿಂಕ್ ಐಮ್ ವೆರಿ ಆಸ್ ಅ ಮದರ್ ನಾನು ವೆರಿ ಪ್ರೌಡ್ ಆಗಿದ್ದೀನಿ ಅಂದ್ರು. ಸೊ ಐ ಥಿಂಕ್ ಇದೊಂದು ಕಾಂಪ್ಲಿಮೆಂಟ್ಸ್. ಆಮೇಲೆ ನಾನು ಆಚೆ ಕಡೆ ಹೋದಾಗ ನನ್ನ ಸಿನಿಮಾ ಟೆನೆಂಟ್ ಸಿನಿಮಾ ರಿಲೀಸ್ ಆಗೈತೆ. ಸೊ ಶೋಗೆ ಹೋದಾಗ ಜನ ಅಲ್ಲಿ ಬಂದು ಮಾತಾಡಿದ್ದು, ಫ್ಯಾಮಿಲಿ ಆಡಿಯನ್ಸು, ಚಿಕ್ಕ ಮಕ್ಕಳು ಬಂದು ನಾವು ಶೋ ನೋಡ್ತಾ ಇದ್ವಿ. ಒಬ್ರು ಮೇಡಮು ಪಾಪ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು. ಅಲ್ಲ ಕಂದ, ನೀನು ಎಷ್ಟು ಚೆನ್ನಾಗಿ ಆಡ್ತಿದ್ದೆ, ನೀನು ನೋಡಿದ್ರೆ ನಮ್ಮ ಮನೇಲಿ ನಾನು ಹೇಳ್ತಾ ಇದ್ದೆ ನನ್ನ ಮಗನಿಗೆ, ನೋಡು ಅವ್ರ ಕೀರ್ತಿರಾಜ್ ಅವ್ರ ಮಗ ಒಂದು ಸಿನಿಮಾ ಆ್ಯಕ್ಟರ್ ಆದ್ರೂ ಯಾವ ಥರ ಒಂದು ಇದಿದೆ, ಸಿಂಪ್ಲಿಸಿಟಿ ಆಗಿರ್ಬೋದು, ಒಂದಿದು ವ್ಯಕ್ತಿತ್ವ ನೋಡು ಅಂತ. ನಾನು ನಿಜವಲ್ಲೂ ನೀನು ಆಚೆ ಬರೋವಾಗ ನೀನು ವಿಡಿಯೋ ನೋಡುವಾಗ ಲಾಸ್ಟಲ್ಲಿ ನಮ್ಮ ಮನೇಲಿ ಸುಮಾರು ಜನ ಕಣ್ಣಲ್ಲಿ ನೀರು ಹಾಕಿದ್ರು. ಆಮೇಲೆ ಇವತ್ತು ಯಾರೋ ಸಿಕ್ಕಿದ್ರು, ಅತ್ತೇ ಬಿಟ್ವಿ ಅಣ್ಣ ನೀವು ಅದು ಹೋಗುವಾಗ, ನೀವು ಮನೆಯಿಂದ ಆಚೆ ಹೊಡುವಾಗ ಎಲ್ಲರನ್ನ ತಪ್ಕೊಂಡು ನೀವು ಹೋಗುವಾಗ ಅದು ನೋಡ್ತಾ ಇದ್ರೆ ಅದು ನಿಜವಾಗ್ಲೂ ಯಾರಿಗಾದ್ರೂ ಒಂದು ಬೇಜಾರಾಯ್ತು. ಸುಮಾರು ಜನ ನಮ್ಗೆ ನೋಡ್ತಾನೆ ಇಲ್ಲ ಸದ್ಯಕ್ಕೆ, ಅಷ್ಟು ಬೇಜಾರಾಯ್ತು ಅಂದ್ರು. ಸೊ ಐ ಥಿಂಕ್ ಆಲ್ ದಿಸ್ ಇಸ್ ಒನ್ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ನನಗೆ ಸಿಕ್ಕಿರೋದು. ಓಕೆ, ಸೊ ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ, ತುಂಬಾ ಜೆನ್ಯೂನ್ ಆಗಿ ಕೂಡ ಹೇಳ್ಕೊಂಡ್ರಿ. ಈಗ ನಾನು ಆರಂಭದಲ್ಲಿ ಒಂದು ಒಳ್ಳೆ ಸಕ್ಸಸ್ ಮೂಲಕ ಕರಿಯರ್ ಶುರುವಾಯ್ತು, ಆಮೇಲೆ ಅಷ್ಟು ದೊಡ್ಡ ಸಕ್ಸಸ್ ನೋಡಕ್ ಆಗ್ಲಿಲ್ಲ ಅಂತ. ತಮ್ಮ ಮನಸ್ಸಿನ ಮಾತದು, ಯಾರು ಹೇಳ್ಕೊಳಲ್ಲ, ತಮ್ಮ ಫೇಲ್ಯೂರ್ ಗಳನ್ನ ಹೇಳ್ಕೊಳಕ್ ಇಷ್ಟಪಡಲ್ಲ. ಬಟ್ ಬಿಗ್ ಬಾಸ್ ನಿಮ್ಗೆ ಎಷ್ಟು ದೊಡ್ಡ ಡಿಫ್ರೆನ್ಸ್ ಮಾಡತ್ತೆ ನಿಮ್ ಕರಿಯರ್ಗೆ ಅಂತ? ಬಿಗ್ ಬಾಸ್ ಅಂತ ಬಂದ್ಮೇಲೆ ಇದು ನನ್ಗೆ ಇನ್ನೂ ಟೈಮ್ ಇದೆ. ಒಬ್ಬೊಬ್ರು ಸಕ್ಸಸ್ ಅನ್ನೋದು ಒಂದು 25 ಇಂದ 50 ಬಂದ್ಬಿಡುತ್ತೆ, ಇಲ್ಲ 30 to 40 ನಲ್ಲಿ ಒಂದ್ ಪೀಕ್ ನೋಡ್ಬಿಡ್ತಾರೆ. 30 to 40 ಕಂಟಿನ್ಯೂಸ್ ಸಿನಿಮಾಗಳು ಮಾಡ್ಕೊಂಡು ನನಗೆಲ್ಲ ಒಂದ್ ಕಡೆ, ಇವಾಗ ನಾನು 40 ಕ್ಲೋಸ್ ಟು 40 ಎಲ್ಲೋ ಒಂದ್ ಕಡೆ ನನಗೆ ಐ ಥಿಂಕ್ ಒಂದು 10 years, ನೆಕ್ಸ್ಟ್ 10 years ಒಂದು ಗೋಲ್ಡನ್ ಪೀರಿಯಡ್ ಇದೆ. ಅದನ್ನ ಯಾವ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಯಾವ ತರ ಉಪಯೋಗಿಸ್ತೀನಿ ಅನ್ನೋದೇ ನನ್ಗೊಂದು ಒಂದು ಜೋಶ್ ಬಂದೈತೆ, ಒಂದು ಹೊಸ ಹುಮ್ಮಸ್ ಬಂದೈತೆ. ಎಲ್ಲೋ ಒಂದು ಹುಡುಗ ಹಿಂಗಂದ ಏನೋ ಹಿಂಗ್ ಟ್ರೈ ಮಾಡ್ತೀನಿ, ಮತ್ತೆ ಅಲ್ಲೇ ಸಿಗಾಕೊಂತೀನಿ, ಟ್ರೈ ಮಾಡ್ತೀನಿ, ಸಿಗಾಕೊಂತೀನಿ. ಎಲ್ಲೋ ಒಂದ್ ಕಡೆ ದೇವ್ರೇ ನನ್ ಕೇಳ್ತಾ ಇದೆ, ಇನ್ನೊಂದ್ಸರಿ ಒಂದ್ ಬಾಗಿಲು ತೆಕ್ಕೊಟ್ಬಿಡಪ್ಪ ನನ್ಗೆ, ಇನ್ನೊಂದು ಇದೊಂದು ನನ್ಗೆ. ಪ್ರತಿಯೊಬ್ಬರು ಮನುಷ್ಯನ್ಗೂ ಒಂದು ಲೈಫಲ್ಲಿ ಒಂದು ಚಾನ್ಸಸ್ ಅಂತ ಬರುತ್ತೆ. ಎಲ್ಲೋ ಒಂದ್ ಕಡೆ ನಾನು ಕೇಳ್ಕೊಂತಿದ್ದೆ, ಒಂದು ಲಾಸ್ಟ್ ಚಾನ್ಸ್ ಕೊಟ್ಬಿಡಪ್ಪ ನನ್ಗೆ, ಎಲ್ಲೋ ನನ್ಗೊಂದು ಪ್ರೂವ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಡಿ, ಇಲ್ಲ ಏನೋ ಒಂದು ಮಾಡೋಕ್ಕೆ ಅಂತ. ಸೊ ಐ ಥಿಂಕ್ ಅದು ಬಿಗ್ ಬಾಸ್ ಮುಖಾಂತರ ಬಂತು. ಸೊ ಈ ಇದರಲ್ಲೇ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇಲ್ಲಿವರೆಗೂ ರಿಗ್ರೆಟ್ಸ್ ಇದೆಯಾ? ಅಂದ್ರೆ ಕರಿಯರ್ ಅಲ್ಲಿ ಕೆಲವು ರಾಂಗ್ ಡಿಸಿಷನ್ಸ್ ತಗೊಂಡಿದ್ದೆ, ಎಲ್ಲರಿಗೂ ಖಂಡಿತವಾಗ್ಲೂ. ಹೌದು ಹೌದು. ಏನಾದ್ರು ರಿಗ್ರೆಟ್ಸ್, ಈ ಕೆಲವು ಡಿಸಿಷನ್ಸ್ ಗಳನ್ನ ನಾನು ತಗೊಂಡಿಲ್ಲ ಅಂದಿದ್ರೆ ಬಹುಶಃ ಇವತ್ತು ತಗೊಂಡಿದ್ದು. ಕೆಲವರು ನನ್ಗೆ ಹೇಳಿರ್ತಾರೆ, ಯಾಕೆ ನಿಮ್ ಚಾಯ್ಸ್ ಆಫ್ ಸಿನಿಮಾ, ನಿಮ್ ಚಾಯ್ಸ್ ಆಫ್ ಸಿನಿಮಾ ಯಾಕೆ, ನೀವು ಕರೆಕ್ಟಾಗಿ ಚೂಸ್ ಮಾಡಿದ್ರೆ ಸಿನಿಮಾಗಳು ಚೂಸ್ ಮಾಡಬೇಕು. ಜನ ಏನೋ ಬೇರೆ ನಿರೀಕ್ಷೆ ಮಾಡ್ತಾರೆ. ಆಮೇಲೆ ಕಂಟಿನ್ಯೂಸ್ ಆಗಿ ಸಿನಿಮಾ ಬಂದಾಗ ಏನೂ ಕೈ ಹಿಡಿಲ್ಲ. ಲಾಸ್ಟ್ ಇಯರ್ ಒಂದು 3 ಸಿನಿಮಾ, ರಾಣಿ ಅಂತ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಎಲ್ಲೋ ಒಂದು ಕಡೆ ಪಬ್ಲಿಸಿಟಿ ಇರಲಿಲ್ಲ, ಇದಿಲ್ಲ. ನಮ್ಮ ತಂದೆಯವ್ರ ಸಿನಿಮಾ ನೋಡಿ ತುಂಬ ಖುಷಿಪಟ್ಟರು, ಒಂದು ಮೆಚ್ಯೂರ್ಡ್ ಆ್ಯಕ್ಟಿಂಗು ಅದು. ಬಟ್ ಎಲ್ಲೋ ಒಂದು ಕಡೆ ಜನ ಬಂದಿಲ್ಲ, ನಾವು ಪಬ್ಲಿಸಿಟಿ ಮಾಡಿಲ್ಲ ಅಂದಾಗ ಅದು ಬೇಜಾರಾಗುತ್ತೆ. ಆಮೇಲೆ ನನಗೆ ಪ್ರತಿಯೊಬ್ಬರನ್ನು ಪ್ರೊಡ್ಯೂಸರ್ಸ್ ಮೇಲೆ ತುಂಬ ಗೌರವ ಇದೆ. ಯಾಕಂದರೆ ಚೆನ್ನಾಗಿದ್ದಾಗ ಬಂದು ನನ್ನ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡಿ ಒಂದು ತೊಗೊಂಡೋಗೋದು ಅದು ಬೇರೆ. ಬಟ್ ಏನು ಇಲ್ದಿರೋ ಟೈಮಲ್ಲಿ
ಬಂದು ನನ್ನ ಕೈ ಹಿಡಿದು ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹ್ಯಾಟ್ಸ್ ಆಫ್. ಯಾಕಂದರೆ ಐ ಥಿಂಕ್ ಆ ಟೈಮಲ್ಲಿ ನನಗೆ ಮುಮ್ತಾಜ್ ಅಂತ ಒಂದು ಸಿನಿಮಾ, ಚಾಣಾಕ್ಷ ಪ್ರೊಡ್ಯೂಸರ್, ಮೂರು ಸಿನಿಮಾ ನನ್ನ ಜೊತೆ. ಸೊ ಆ ಟೈಮಲ್ಲಿ ಇಲ್ಲ, ಈ ಹುಡುಗನಲ್ಲಿ ಏನೋ ಒಂದಿದೆ, ರಿಪೀಟ್ ಮಾಡೋದು ತುಂಬ ಕಷ್ಟ ಪ್ರೊಡ್ಯೂಸರ್ಸ್. ಕರೆಕ್ಟ್. ಬಟ್ ಏನೋ ಇದೆ ಹುಡುಗನಲ್ಲಿ, ಏನೋ ಒಂದು ಇದೆ, ಏನೋ ಒಂದು ಆಗುತ್ತೆ. ಬಂದು ನನಗೆ ಒಂದು ಸಿನಿಮಾ ಮಾಡ್ತಾರೆ, ಬ್ಯಾಂಗ್ಳೂರಿನ ಅಂತ ಒಂದು ಸಿನಿಮಾ, ವೆಂಕಟೇಶ್ ಮೂರ್ತಿ ಅವ್ರದ್ದು, ರಿಪೀಟೆಡ್ ಪ್ರೊಡ್ಯೂಸರ್, 3ನೇ ಸಿನಿಮಾ ನನಗೆ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ನನಗೆಲ್ಲೋ ಒಂದು ಕಡೆ ನನ್ನ ಮೇಲೆ ವಿಶ್ವಾಸ ಇದೆ, ಎಲ್ಲೋ ಒಂದು ಕಡೆ ಒಂದು ಗೋಲ್ ಹೊಡಿತೀನಿ ಅಂತ ಇರುತ್ತಲ್ಲ. ಸೊ ಅದೊಂದು ಇದು. ಬಟ್ ಎಲ್ಲೋ ರಿಗ್ರೆಟ್ಸ್ ಇಲ್ಲ, ಯಾಕಂದರೆ ದುಡ್ಡು ಹಾಕಿರ್ತಾರೆ, ಎಲ್ಲೋ ಪಾಪ ತಂದು ಹಾಕಿ ಮಾಡಿ ಸಿನಿಮಾ. ಬಟ್ ಬೇಜಾರಿದೆ, ರಿಗ್ರೆಟ್ ಎಲ್ಲಿದೆ ಅಂದರೆ ಸುಮನ್ ಸಿನಿಮಾ ಆಗಿರ್ಬೋದು, ಇಲ್ಲ ಒಂದು ಪ್ರೊಡ್ಯೂಸರ್ಗಳು ನನ್ನ ಒಂದು ಸ್ಟಾರ್ ಥರ ಟ್ರೀಟ್ ಮಾಡಿರ್ತಾರೆ. ಒಂದು ಪುಟ್ಟಮ್ಮ ಪಲಾವಿಂದ ಹಿಡಿದು, ಹನುಮಂತ ಬಿರಿಯಾನಿಯಿಂದ ಹಿಡಿದು, ತ್ಯಾಗು ಮೆಸ್ಸಿಂದ ಹಿಡಿದು, ಮೈಸೂರಲ್ಲಿ ನಾವು 15 ದಿನ ಶೂಟಿಂಗ್ ಮಾಡುವಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ನನ್ನ. ಒಂದು ಸ್ಟಾರಿಗೆ ಏನು ಟ್ರೀಟ್ಮೆಂಟ್ ಸಿಗಬೇಕು, ಒಂದು ಇದಕ್ಕೆ ಏನು ಸಿಗಬೇಕು, ಪ್ರತಿಯೊಂದನ್ನು ಪಾಪ ಮಾಡಿರ್ತಾರೆ. ಎಲ್ಲ ಒಂದು ಕಡೆ ಸಿನಿಮಾ ಕೈ ಹಿಡಿದಾಗ ಓ ಪಾಪ ಇವ್ರು ಯಾಕೆ ಬಂದರು, ಮಾಡಿದ್ರು ಚೆನ್ನಾಗಿದಲ್ಲ, ಅದೊಂದು ರಿಗ್ರೆಟ್ ಇರುತ್ತೆ, ಒಂದು ಬೇಜಾರಾಗುತ್ತೆ. ಹೋಯ್ತಲ್ಲಪ್ಪ ಒಂದು ಒಳ್ಳೆ ಪ್ರೊಡ್ಯೂಸರ್ ಹೋದ್ರು, ಅದೊಂದು ನನಗೆ ಬೇಜಾರಾಗುತ್ತೆ ಹೊರತು. ಬಟ್ ಐ ಥಿಂಕ್ ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ಹೇಳಿದ್ದೀನಿ, ದೇವ್ರದಿಂದ ನಂಗೆ ಎಲ್ಲೋ ಒಂದು ಹೆಸರು, ಒಂದು ಸಿನಿಮಾ ಅಂತ ಕೈ ಹಿಡಿದು ನನಗೂ ಒಂದು ಮಾರ್ಕೆಟ್ ಅಂತ ಒಂದು ಚೆನ್ನಾಗಿ ಓಪನ್ ಅಪ್ ಆದರೆ 100% ಒಂದು ಸಿನಿಮಾ ಮಾಡೇ ಮಾಡ್ತೀನಿ. ಮಾಡೋದು ನನ್ನ ಜೊತೆಗೆ ಸೇರಿಕೊಂಡು, ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ನೀವು ಗೆದ್ದಾಗ ನನಗೆ ಕೊಡಿ, ಬಟ್ ಮಾಡೋಣ, ಗೆಲ್ಲುವಂಥ ಒಂದು ಸಿನಿಮಾ ಮಾಡೋಣ ಅಂತ. ಸೊ ಎಲ್ಲ ಒಂದು ಕಡೆ ದೇವರು ಅದನ್ನೂ ಒಂದು ಚಾನ್ಸ್ ಕೊಡ್ತಾರೆ ನನಗೆ. ಯಾಕಂದರೆ ನನ್ನ ಬಗ್ಗೆನೂ ನಾನು ಯೋಚನೆ ಮಾಡ್ತೀನಿ, ಬಟ್ ಎಲ್ಲ ಒಂದು ಕಡೆ ಅವ್ರು ಉಳಿದ್ರೇ, ಪ್ರೊಡ್ಯೂಸರ್ಸ್ ಉಳಿದ್ರೇ ನನಗೆ ಸಿನಿಮಾ. ಯಾಕಂದ್ರೆ ನಮಗಾದ ಶಕ್ತಿ ಇಲ್ಲ, ಮನೆಯಿಂದ ದುಡ್ಡು ತಂದು ಹಾಕಿ ಪ್ರೊಡ್ಯೂಸ್ ಮಾಡಿ. ನಮ್ಮ ತಂದೆಯವ್ರು ಫಸ್ಟ್ ಹೇಳ್ಬಿಟ್ಟಿದ್ದಾರೆ, ನಾವು ಯಾವ ಪ್ರೊಡಕ್ಷನ್ಗೂ ಎಂಟ್ರ್ ಆಗಲ್ಲ, ಇಲ್ಲ ನಾನು ಹೋಗಿ ಯಾರ ಹತ್ರ ಆಫೀಸ್ ಹತ್ರ ನಿಂತ್ಕೊಂಡು ನಮ್ಮ ಮಗನ ಚಾನ್ಸ್ ಕೊಡಿ ಅಂತ ಕೇಳಲ್ಲ. ಸೊ ಅದಕ್ಕೆ ಅವರು ಈಸ್ ವೆರಿ ಪ್ರೌಡ್, ಅವನೇ ಮಾಡ್ಕೊಂಬರ್ತಾನೆಲ್ಲ. ಒಂದು ಏನಾದರೂ ಒಂದು ಕಾರ್ ತೊಗೊಂಡ್ರು, ಒಂದು ಬೈಕ್ ತೊಗೊಂಡ್ರು ಇದು ಮಾಡ್ತಾನೆ, ಎಲ್ಲ ನಂದು ಇದು ಮಾಡ್ತೀನಿ, ಮನೆಗೆ ಏನು ಬೇಕೋ ಅದು ಇದು ಮಾಡ್ತೀನಿ. ಸೊ ಐ ಥಿಂಕ್ ಅದೊಂದು ಎಲ್ಲೋ ಒಂದು ಕಡೆ ಅದೊಂದು ನನಗೆ ಒಂದು ಎಲ್ಲೋ ಒಂದು ಇನ್ನೊಂದು ಸಿಗುತ್ತೆ. ಯಾರ್ಯಾರು ಏನೇನು ಸ್ವಲ್ಪ ಇದರಲ್ಲಿ ದುಡ್ಡು ಕಳ್ಕೊಂಡಿರೋದು, ಸೋತಿರೋ ಅವನ್ನೆಲ್ಲ ವಾಪಸ್ ಅವ್ರಿಗೂ ಒಂದು ಸೆಕೆಂಡ್ ಆಗುತ್ತೆ, ಚಾನ್ಸ್ ಇದೆ, ಚಾನ್ಸ್ ಸಿಕ್ಕೈತೆ. ವಾಪಸ್ ಮನೇಲಿ ನಿಮಗೆ ತುಂಬಾ ಇಷ್ಟವಾದಂತಹ ವ್ಯಕ್ತಿ ಯಾರು? ನಮ್ದು ಆಕ್ಚುಲಿ ತುಂಬಾ ಬಾಂಡ್ ಆಗಿದ್ದು ತ್ರಿವಿಕ್ರಮ್ ಜೊತೆ. ತ್ರಿವಿಕ್ರಮ್ ಜೊತೆ ಒಂದು ಒಳ್ಳೆ ಇದಿತ್ತು, ರ್ಯಾಪೋ ಇದಿತ್ತು. ಆಮೇಲೆ ಇನಿಷಿಯಲಿ ನಾನು ಹೋದಾಗ ಐಶ್ವರ್ಯ ಅವ್ರ ಜೊತೆ ನಾನು ಮಾತಾಡೋದು, ಆಮೇಲೆ ಇದು ಅವ್ರದ್ದು ಒಂದು ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿತ್ತು, ಅವ್ರ ಜೊತೆ ಚೆನ್ನಾಗಿ ಬಾಂಡ್ ಆಯಿತು. ಮಂಡಣ್ಣ ಆಗಿರ್ಬೋದು, ಆ್ಯಂಡ್ ಭವ್ಯ ಲಾಸ್ಟಲ್ಲಿ ಐ ಥಿಂಕ್ 2-3 ವೀಕ್ಸಿಂದ ನಾನು ಭವ್ಯ ತ್ರಿವಿಕ್ರಮ್ ತುಂಬ ಜೆಲ್ ಆಗ್ತಾ ಇದ್ವಿ. ನಾನು ಜಿಮ್ ಮಾಡೋವೆಲ್ಲ ರೇಗಿಸ್ತಾ ಇದ್ದೆ, ರಾಕಿ ಅಂತ ಈ ಥರ ಬೆಲ್ಬೋವಾ. ಸೊ ಅದೆಲ್ಲ ಅವ್ರು ಲಾಸ್ಟಲ್ಲೂ ನಾನು ಆಚೆ ಹೋಗ ರಾಕಿ ಅಲ್ಲಿ ಮಿಸ್ ಯು ಅಂತೆಲ್ಲ ಹೇಳಿದ್ರು ಪಾಪ. ಸೊ ಅವ್ರ ಜೊತೆ ಒಂದು ಒಳ್ಳೆ ಇದಿತ್ತು. ಅನುಷಾ ಮತ್ತೆ ನಾನು ಸಿನಿಮಾ ಮಾಡ್ತಾ ಇದ್ವಿ. ಸಿನಿಮಾ ಮಾಡುವಾಗ ಕೆಲವು ಮನಸ್ತಾಪಗಳು ಆಗಿರುತ್ತೆ ಸೆಟ್ಟಲ್ಲಿ, ನನಗೂ ಅವ್ರಿಗೂ. ಸೊ ಅಲ್ಲಿಂದ ಆಲ್ಮೋಸ್ಟ್ ಒಂದು ನಾವು ಟಚ್ಚಲ್ಲೇ ಇರಲ್ಲ. ಆಮೇಲೆ ಲಾಸ್ಟ್ ಅವರು ಬಿಗ್ ಬಾಸ್ ಬರೋದು ನನಗೂ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ, ಸ್ಟೇಜ್ ಮೇಲೆ ಸಿಕ್ಕಿದ್ದು. ಆ್ಯಂಡ್ ಒಂದು ವರ್ಷ ಅವ್ರ ಬರ್ಡೇಗೆ ಮಾತ್ರ ಹೋಗಿದ್ದೆ, ಬಟ್ ಅದಾದ್ಮೇಲೆ ಅವ್ರು ಮಾತಾಡ್ಸಿಲ್ಲ, ಸಿಕ್ಕೂ ಇರಲಿಲ್ಲ. ಸೊ ಅಲ್ಲಿ ಮತ್ತೆ ಒಂದು ಫ್ರೆಂಡ್ಶಿಪ್ ಅನ್ನೋದು, ಒಂದು ಬಾಂಡಿಂಗ್ ಅಂತ ಇರೋದು ಆಯಿತು. ಆಮೇಲೆ ಅವ್ರಿಗೂ ಒಂದು ರೋಸ್ ಕೊಟ್ಬಿಟ್ಟು ನಾನು ಹೇಳಿರ್ತೀನಿ, ಒಂದು ಫ್ರೆಂಡ್ ಅನ್ನೋದು, ಒಂದು ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಐ ಥಿಂಕ್ ಕೆಲವ್ರಿಗೆ ನಮ್ಮ ಜೋಡಿನ ನೋಡಿ ಕೆಲವರಿಗೆ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ನಾನು ಅದನ್ನ ಯಾವತ್ತೂ ಅಲ್ಲಿ ಬಿ ಗ್ರೇಟ್ಫುಲ್ ಟು ಪ್ರತಿಯೊಬ್ಬರಿಗೂ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸುತ್ತಲ್ಲ, ಕ್ಯೂಟಾಗಿ ಕಾಣ್ತಾರೆ, ಚೆನ್ನಾಗಿ ಕಾಣ್ತಾರೆ. ಸೊ ಅವ್ರು ಆ ಥರ ಯೋಚನೆ ಮಾಡಿದ್ರೆ ಏನೂ ತಪ್ಪಿಲ್ಲ. ಬಟ್ ಅದು ಬರೀ ಫ್ರೆಂಡ್ಶಿಪ್ಗೆ ಮಾತ್ರ ಸೀಮಿತ. ವಿ ಆರ್ ಓನ್ಲಿ ಫ್ರೆಂಡ್ಸ್. ಅವರು ಹೇಳ್ಕೊಂಡಿದ್ದಾರೆ, ನಾನು ಹೇಳಿದ್ದೀನಿ, ಅದು ಫ್ರೆಂಡ್ಶಿಪ್ ಅನ್ನೋದು ಚಂದ. ಅದೇನಕ್ಕೂ ಬೇರೆ ಇದಕ್ಕೆ ಕನ್ವರ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಗುಡ್ ಫ್ರೆಂಡ್ಸ್, ಅದು ಹಂಗೆ ಫ್ರೆಂಡ್ಶಿಪ್ ಕಂಟಿನ್ಯೂ. ಜನರು ಇಷ್ಟಪಟ್ಟರೆ, ಡೆಫಿನೆಟ್ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಇಷ್ಟಪಟ್ಟರೆ ಒಂದು ಕಾಂಬಿನೇಷನ್ ಸಿನಿಮಾನು ಮಾಡ್ಬೋದು, ನಾವು ಮುಂದೆ ಇನ್ನೊಂದು ಸಿನಿಮಾನು ಮಾಡ್ಬೋದು. ಸೊ ನಮ್ದು ಇನ್ನೊಂದು ರಿಲೀಸ್ ಗಾಡಿ ಇದೆ ಬ್ಯಾಂಗ್ಳೂರಿನ ಅಂತ, ಸೊ ಇನ್ನೊಂದು ಸಿನಿಮಾನು ಆಗ್ಬೋದು. ಸೊ ಆ ನಿಟ್ಟಲ್ಲಿ ಐ ಥಿಂಕ್ ಕಂಫರ್ಟ್ ಝೋನ್ ಅನ್ನೋದು ಇವ್ರ ಜೊತೆ ಎಲ್ಲ ಚೆನ್ನಾಗಿದೆ. ಯಾರ ಜೊತೆನೂ ಅದೇ ನಾನು ಹೇಳ್ತೀನಿ, ನಾ ಮನಸ್ತಾಪ ಹೇಳಲ್ಲ ಇಲ್ಲಿ. ಶಶಿ ಆಲ್ಸೋ ವೆರಿ ನೈಸ್ ಪರ್ಸನ್. ಹೋಗಾಗ ಹಣೆಗೆ ಒಂದು ಮುತ್ತು ಕೊಟ್ಬಿಟ್ಟು ಲವ್ ಯು ಅಂತ ಹೇಳ್ಬಿಟ್ಟು ಕಳ್ಸಿಕೊಡ್ತಾರೆ. ಸೊ ಕಮ್ಮಿ ಅಂತ ನಾನು ಬಾಂಡಿಂಗ್ ಇದ್ದಿದ್ದು ಐ ಥಿಂಕ್ ಇವ್ರ ಜೊತೆ, ಮೋಕ್ಷಿತಾ ಅವ್ರ ಜೊತೆ ಸ್ವಲ್ಪ ಕಮ್ಮಿ. ಮಂಜಣ್ಣ ನನ್ನ ಬೆಡ್ಮೇಟು. ಸೊ 55 days ನಾವಿಬ್ರು ಒಂದೇ ಬೆಡ್ ಮಲಗಿದ್ದು. ಐ ಥಿಂಕ್ ಆ ಥರ. ಆಮೇಲೆ ಗೌತಮಿ ಅವ್ರು ಸ್ವಲ್ಪ ಸೈಲೆಂಟು, ನಾನು ಅವ್ರ ಜೊತೆ ಅಷ್ಟೊಂದು ಒಡನಾಟ ಇರಲಿಲ್ಲ. ಒಂದು ಮಂಜು ಮತ್ತೆ ಗೌತಮಿ ಅಂದ್ರೆ ಕಾಂಬಿನೇಷನ್ ನಾನು ಹೇಳ್ತಿರೋದು, ಅದು ಬೇರೆ ಬೇರೆ ತರ. ತ್ರಿವಿಕ್ರಮು ಭವ್ಯ ಜಾಸ್ತಿ ಈ ಲಾಸ್ಟ್ 50-55 days ಅಲ್ಲಿ ತುಂಬಾ ಸುದ್ದಿ ಆಗಿದ್ದು ಒಂದು ಧರ್ಮ ಮತ್ತೆ ಅನುಷಾ ರೈ. ಏನ್ ಹೇಳ್ತೀರಾ ಅನುಷಾ ರೈ ಬಗ್ಗೆ? ನೀವು ಒಂದು 3 ಸಿನಿಮಾ ಏನೋ ಒಟ್ಟಿಗೆ ಮಾಡಿದ್ದೀರಿ ನನ್ನ ಅಂದಾಜು, 2-3 ಸಿನಿಮಾ.
ಇಲ್ಲ ಅದೇನಾಗುತ್ತೆ ಅಂದ್ರೆ ಇವಾಗ ಕಂಫರ್ಟ್ ಝೋನ್ ಅಂತ ಒಂದಿರುತ್ತೆ. ಇವಾಗ ಎಲ್ಲಾರು ನಾವು ಏನ್ ಮಾಡಿರ್ತೀವಿ, ಫ್ಯಾಮಿಲಿನ ಬಿಟ್ಟು ಬಂದಿರ್ತೀವಿ, ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತೀವಿ, ಗಂಡ ಹೆಂಡ್ತಿರುವೆ ಆ ತರ ಎಲ್ಲ ಬಂದಿರ್ತೀವಿ. ಕರೆಕ್ಟ್. ಸೊ ನಮ್ಗೆ ಇಮೋಷನಲ್ ಅಲ್ಲಿ 55 days ಇಲ್ಲ 100 days ನಾವ್ ಇರ್ಬೇಕಂದ್ರೆ ಅದು ಇಮೋಷನಲ್ ಕನೆಕ್ಟ್ ಅಂತ ಒಂದು ಬರುತ್ತೆ ಒಬ್ಬ ಜೊತೆ. ಸೊ ಇವಾಗ ಗೌತಮಿ ಅವ್ರದ್ದು ಮನೆಯೊಂದು ನೋಡಿದ್ರೆ ಗುಡ್ ಫ್ರೆಂಡ್, ಗೆಳತಿ ಅಂತ ಒಂದು ಫ್ರೆಂಡ್ಶಿಪ್, ಅವ್ರ ಒಂದು ಝೋನ್ ಇದೆ. ಅವ್ರ ಡಿಸ್ಕಷನ್ ಆಗಿರ್ಬೋದು, ಇದು ಬೇರೆಯವ್ರ ಜೊತೆ ಏನ್ ಡಿಸ್ಕಸ್ ಮಾಡಕ್ಕಲ್ಲ, ಪ್ರಾಬ್ಲಿ ಇಬ್ರು ಅವ್ರು ಡಿಸ್ಕಸ್ ಮಾಡ್ತಾರೆ. ಶಿಶಿರು ಮತ್ತೆ ಐಶ್ವರ್ಯನು ಅದೇ ತರ ಒಂದು ಬಾಂಡಿಂಗು, ಒಂದು ತುಂಬಾ ಲವಲವಿಕೆಯಿಂದ ಮನೆಯೆಲ್ಲ ಓಡಾಡ್ತಾರೆ, ರೇಗಿಸ್ತಾ ಇರ್ತಾರೆ ಒಬ್ಬೊಬ್ಬರಿಗೆ. ಸೊ ಅವ್ರದ್ದು ಒಂದು ಏನಾದ್ರು ಶೇರ್ ಮಾಡ್ಬೇಕಂದ್ರೆ ಮಾತಾಡ್ಬೇಕಂದ್ರೆ ಇರುತ್ತೆ. ಆಮೇಲೆ ಇವಾಗ ಭವ್ಯ ಮತ್ತೆ ತ್ರಿವಿಕ್ರಮ್ ಬಗ್ಗೆನೂ ಒಂದು ಸ್ವಲ್ಪ ಇದಾಗಿತ್ತು. ಬಟ್ ಅಲ್ಲಿ ಭವ್ಯನು ಏನಾದ್ರು ಒಂದು ಸಪೋರ್ಟ್ ಬೇಕಂದ್ರೆ, ಏನೊಂದು ಸಜೆಷನ್ ಬೇಕಂದ್ರೆ ತ್ರಿವಿಕ್ರಮ್ ಅವ್ರನ್ನ ಕೇಳ್ತಿದ್ರು. ಆಮೇಲೆ ಅವ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದು. ಸೊ ನಮ್ದು ಅನುಷಾದು ಹಂಗೆ ಆಗಿದ್ದು. ಸೊ ಅದು ಏನೋ ಒಂದು ನಮ್ ಪ್ರೀವಿಯಸ್ ಎಲ್ಲ ಮಾತಾಡಿರ್ತೀವಿ ಸೆಟ್ ಅಲ್ಲಿ, ಸಿನಿಮಾದ ಬಗ್ಗೆ, ಕೆರಿಯರ್ ಬಗ್ಗೆ, ಲೈಫ್ ಬಗ್ಗೆ, ಕಷ್ಟಗಳ ಬಗ್ಗೆ ಅದೆಲ್ಲ ಮಾತಾಡಿರ್ತೀವಿ. ಸೊ ಅಲ್ಲಿ ಒಂದು ಬಾಂಡಿಂಗ್ ಮತ್ತೆ ಶುರು ಆಗುತ್ತೆ. ಸೊ ಎಲ್ಲ ಒಂದು ಕಂಫರ್ಟ್ ಝೋನ್ ಅಲ್ಲಿ ಯಾರು ನನಗೆ ವಾಕಿಂಗ್ ಮಾಡೋವಾಗ ಏನಾದ್ರು ಅವತ್ತೇನಾದ್ರು ಒಂದು ಬೇಜಾರಾದಾಗ ಏನಾದಾಗ ಅನುಷಾ ಜೊತೆ ನಾನು ಶೇರ್ ಮಾಡೋದು. ಆಮೇಲೆ ಯಾವ್ದು ನಾವು ಕಂಟೆಂಟ್ಗೋಸ್ಕರ ಇಲ್ಲ ಸ್ಕ್ರೀನ್ಗೋಸ್ಕರ ನಾವು ಮಾಡಿಲ್ಲ. ನಾವು ಚಪಾತಿ ಮಾಡುವಾಗ ಒಂದು ಗಲಾಟೆ ಆಗುತ್ತೆ, ಅದೊಂದು ನಮ್ಗೆ ಒಂದು ಗಲಾಟೆ ಆಗುತ್ತೆ, ಪ್ರೀವಿಯಸ್ ಡೇನೂ ಒಂದು ಗಲಾಟೆ ಆಗಿರುತ್ತೆ. ಸೊ ಅಲ್ಲಿ ಆ ಫ್ರೇಮ್ ಹೆಂಗಿತ್ತಂದ್ರೆ ಇಬ್ರು ಕಾಣ್ತದೆ ಫ್ರೇಮ್ ಅಲ್ಲಿ. ಸೊ ಇಲ್ಲಿ ಅವ್ರದ್ದು ಜಗದೀಶ್ ಅವ್ರದ್ದು ಶುರು ಆಗಿರುತ್ತೆ, ಜಗಳ ಆಗಿರುತ್ತೆ. ಬಟ್ ನಾವು ಆಕ್ಚುಲಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ. ಅವಾಗ ಸ್ವಲ್ಪ ವಾಯ್ಸ್ ಶುರು ಆಗಿರುತ್ತೆ, ಸ್ವಲ್ಪ ಏನೋ ಅಷ್ಟೊತ್ತಿಗೆ ಲಾಸ್ಟ್ ಸರಿ ತಿನ್ಬಿಟ್ಟು ಹೋಗ್ಬಿಡೋಣ, ಅದೇನೋ ಚಪಾತಿ ಬೇಯಿಸ್ತೇವೆ ಮುಗೀತು, ಅದನ್ನ ಲಾಸ್ಟ್ ತಿನ್ಕೊಂಡು ಹೋಗ್ಬಿಡೋಣ ಅಂತ. ಬಟ್ ಸುದೀಪ್ ಸರ್ ಚೆನ್ನಾಗಿ ಹೇಳ್ತಾರೆ, ತಲೆ ಬಲ್ಲಿ ಏನೇ ಜಗಳ ಆಗ್ಲಿ ಮನೇಲಿ ಏನ್ ಮಾಡಿದ್ರು ಫಸ್ಟ್ ನಮ್ ಚಪಾತಿಗಳು ತಿನ್ಕೊಂಡು ಆಮೇಲೆ ಅವ್ನ್ ಹೊಟ್ಟೆ ಅಷ್ಟು ಅನ್ನೋದು ಅಷ್ಟಿರುತ್ತಲ್ಲ. ಎಲ್ಲೋ ಒಂದ್ ಕಡೆ ಎಲ್ಲೂ ನಮ್ದು ಒಂದು ಬ್ಯಾಡ್ ಆಂಗಲ್ ಆಫ್ ಇದು ಅಂತ ಎಲ್ಲೂ ಬಂದಿಲ್ಲ. ಏನೇ ಇದ್ರು ತುಂಬಾ ಕ್ಯೂಟ್ ಆಗಿತ್ತು, ಲೈಕ್ ಆರಾಮಾಗಿತ್ತು. ಎಲ್ಲೋ ಒಂದ್ ಕಡೆ ಒಂದು ಕ್ಯಾಮ್ರಾ ಪಾಯಿಂಟ್ ಆಫ್ ಹೋದಾಗ ತುಂಬಾ ಹತ್ರ ಹಿಂಗಿದ್ದು ಏನೋ ನಾವೊಂದು ಇದ್ ಮಾಡೋ ತರಾನು ಇತ್ತು. ಬಟ್ ಅದು ಕ್ಲಾರಿಫಿಕೇಶನ್ ಅಂದ್ರೆ ಅದು ಕ್ಯಾಮ್ರಾ ಆಂಗಲ್ ಹಂಗಿದ್ದು, ಎಲ್ಲರೂ ಜನರಲ್ ಆಗಿ ಹಿಂಗ್ ಹಗ್ ಮಾಡ್ತಾರೋ ಹಂಗ್ ಮಾಡಿದ್ವಿ. ಆಮೇಲೆ ನಮ್ ತಂದೆಯವ್ರ ವಾಯ್ಸ್ ಬಂದಾಗ ಅಳಕ್ ಸ್ಟಾರ್ಟ್ ಮಾಡ್ತೀನಿ, ನನ್ ಕಂಟ್ರೋಲ್ ಆಗಲ್ಲ, ಬಾತ್ರೂಮ್ ಹೋಗ್ತೀನಿ. ಪಾಪ ತ್ರಿವಿಕ್ರಮ ಮತ್ತೆ ಇವರು ಬೇರೆಯವ್ರದೆಲ್ಲ ಇನ್ನೂ ಟಾಸ್ಕ್ಗಳಿತ್ತು. ತ್ರಿವಿಕ್ರಮ ಮತ್ತೆ ಅನುಷಾ ಬರ್ತಾರೆ, ಬಟ್ ಅಲ್ಲಿ ಇಮೋಷನಲ್ ಕನೆಕ್ಟ್ ಆಗಿ ಅಳ್ತೀನಿ. ಸೊ ಐ ಥಿಂಕ್ ಅದೆಲ್ಲ ನೋಡಿದಾಗ ಜನಕ್ಕೆ ತುಂಬಾ ಕ್ಯೂಟ್ ಅನ್ಸುತ್ತೆ. ಆಮೇಲೆ ಎಲ್ಲ ಒಂದ್ ಕಡೆ ಡ್ಯಾನ್ಸ್ ಮಾಡ್ತೀವಿ, ಹನುಮಂತು ಮತ್ತೆ ಧನರಾಜ್ ಹಾಡು ಹೇಳ್ತಾರೆ, ಸೊ ಅದು ಡ್ಯಾನ್ಸ್ ಮಾಡ್ತೀವಿ. ಆಮೇಲೆ ದರ್ಶನ್ ಸರ್ ಸಾಂಗಿಗೆ ನಿನ್ನಾಣೆ ಅದೇನಾಗ್ಬಿಡುತ್ತೆ ಅಂದ್ರೆ ಅವರು ಬ್ಲ್ಯಾಕ್ ಹಾಕೊಂಡಿರ್ತಾರೆ. ಬಟ್ ಅದೆಲ್ಲೂ ನಾವು ಆಕ್ಚುಲಿ ಪ್ಲಾನ್ ಮಾಡಿ ನೀನ್ ಇದ್ ಹಾಕೊಂತೀನಿ ನಾನು ಇದ್ ಹಾಕೊಂತೀನಿ ಅಂತ ಯಾವತ್ತೂ ಆಗಿಲ್ಲ. ಅದು ಅನ್ಪ್ಲಾನ್ಡ್. ಅವ್ರು ರೆಡಿ ಆಗ್ಬಿಟ್ಟು ಹಿಂಗ್ ಬರ್ತಿರ್ತಾರೆ, ನಾನು ಹೋಗಿ ರೆಡಿ ಆಗಿ ಬಂದಿರ್ತೀನಿ. ನೋಡಿದ್ರೆ ಅವತ್ತು ಅವ್ರ ವೈಟ್ ಬ್ಲ್ಯಾಕ್ ಏನೋ ಹಾಕಿದ್ರು ಸೀರೆ, ನಾನು ವೈಟ್ ಕಲರ್ನ. ದರ್ಶನ್ ಸರ್ದು ರಕ್ಷಿತಾ ಮೇಡಮ್ದು ಒಂದು ಸಾಂಗ್ ಬರುತ್ತೆ, ಅವರು ಆ ಬ್ಲ್ಯಾಕ್ ಮತ್ತೆ ಇವ್ರ ವೈಟ್ ಕಲರ್ ಶರ್ಟ್ ಹಾಕೊಂಡಿದ್ದಲ್ಲ. ಸೊ ಅವಾಗ ಡ್ಯಾನ್ಸ್ ಮಾಡ್ತೀವಿ, ಸಾಂಗ್ ಆಡ್ತೀವಿ. ಸೊ ಐ ಥಿಂಕ್ ಆಲ್ ದಟ್ ಕ್ಯೂಟ್ ಮೂಮೆಂಟ್ಸ್ ಆಫ್ ಬಿಗ್ ಬಾಸ್. ಬಟ್ ನೀವು ಆ ಹಾಡಿನ ಬಗ್ಗೆ ಬಂದಿದ್ದಕ್ಕೆ ನನಗಿನ್ ಕೇಳ್ಬೇಕಂತ ಅನಿಸ್ತು. ಕಳೆದ ಕೆಲವು ವರ್ಷಗಳಲ್ಲಿ ಬಿಗ್ ಬಾಸ್ ನಲ್ಲಿ ದರ್ಶನ್ ಅವರ ಹಾಡುಗಳು ಪ್ಲೇ ಆಗಲ್ಲ ಅಂದ್ರೆ ಇನ್ ಜನರಲ್ ಕ್ವೆಶ್ಚನ್, ಇಟ್ಸ್ ನಾಟ್ ಎ ಕಾಂಟ್ರವರ್ಸಿ. ಅಥವಾ ಅವ್ರ ಹಾಡುಗಳು ಪ್ಲೇ ಆಗಲ್ಲ ಅನ್ನುವಂಥ ವಿಚಾರ. ಬಹುಶಃ ನೀವು ಹಾಡಿದ್ದು ಕೂಡ ಅಲ್ಲಿ ಪ್ಲೇ ಆಗ್ಲಿಲ್ಲ ಅನ್ನೋದೊಂದು ಆನ್ ಏರ್ ಬಂದಿಲ್ಲ ಅನ್ನೋದು ಇಲ್ಲಿವರೆಗೂ ಬಂದಿಲ್ಲ. ಅಲ್ಲಿ ಯಾರ್ಯಾರು ಆ ಹಾಡುಗಳನ್ನ ಹಾಡಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ, ಹೊರಗಡೆ ಒಂದು ಚರ್ಚೆ ಆಗ್ತಿತ್ತು, ಇದು ಸೋಷಿಯಲ್ ಮೀಡಿಯಾ ನೀವು ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ನಾವು ಕೇಳೋ ಪ್ರಶ್ನೆ ಅಲ್ಲ, ಬಹಳಷ್ಟು ಚರ್ಚೆ ಆಗ್ತಿತ್ತು. ಅನುಷಾ ಅವ್ರು ಬರ್ತಾರೆ, ಪ್ರತಿ ಸಲನೂ ಎಂಡ್ ರೌಂಡ್ ಅಲ್ಲಿ ಅನುಷಾ ಧರ್ಮ ಇರ್ತಿದ್ರು, ಯಾಕಂಗ ಆಗ್ತಿತ್ತು ಅನ್ನೋದು ಒಂದ್ ಕಡೆ. ಅನುಷಾ ಅವರು ಹೋಗೋ ವೀಕ್ ಅಲ್ಲೂ ಕೂಡ ನೀವು ಅವರು ಫೈನಲ್ ರೌಂಡ್ ಅಲ್ಲಿ ನಿಂತ್ಕೋತೀರಾ. ಆಮೇಲೆ ಅನುಷಾ ಅವ್ರು ಆ ವೀಕ್ ಹೋಗ್ತಾರೆ, ನೆಕ್ಸ್ಟ್ ವೀಕ್ ನೀವು ಹೋಗ್ತೀರಾ. ಅಲ್ಲಿ ಹೆಚ್ಚಾಗಿ ಅಂದ್ರೆ ದರ್ಶನ್ ಆಪ್ತ ಬಳಗದಲ್ಲಿ ನೀವು ಗುರುತಿಸ್ಕೊಂಡಿದ್ರಿ, ಅವರ ಜೊತೆಯಲ್ಲಿ ಒಡನಾಟ ಜಾಸ್ತಿ ಇತ್ತು. ಅನುಷಾ ದರ್ಶನ್ ಅವ್ರ ವಿಚಾರ ಬಂದಾಗ ಹೊರಗಡೆ ಇದ್ದಾಗ ಬಹಳಷ್ಟು ಸಾರಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಈ ವಿಚಾರಕ್ಕೆ ಅವರಿಬ್ರು ಹೊರಗೆ ಬಂದ್ರು ಅನ್ನೋದು ಸೋಷಿಯಲ್ ಮೀಡಿಯಾ ಅಂದ್ರೆ ನಮ್ಮ ಇದಲ್ಲ, ಅಲ್ಲಿ ಮಾತಾಡ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನನಗೆ ಅನ್ಸಿದ್ದು ಆಲ್ ಅಗೇನ್ ಮತ್ತೆ ವೋಟಿಂಗು ಮತ್ತೆ ಇದು ಮಾಡೋದು. ಬಟ್ ಎಲ್ಲೋ ಒಂದ್ ಕಡೆ ಎಸ್, ನಾವು ದರ್ಶನ್ ಸರ್ ಜೊತೆ ನಾನು ತುಂಬಾ ವರ್ಷಗಳಿಂದ ಒಡನಾಟ ಇದೆ. ಈಗಲೂ ನನ್ಗೆ ಅವ್ರ ಅಣ್ಣನ ಸ್ಥಾನದಲ್ಲೇ ಇರೋದು. ನನ್ಗೇನಂದ್ರೆ ಬಟ್ ಅಲ್ಲಾದಾಗ ಸಾಂಗ್ ಪ್ಲೇ ಆಗೋದು ಐ ಥಿಂಕ್ ಕೆಲವೊಂದು ರೈಟ್ಸ್ ಅಂತ ಬರುತ್ತೆ. ಯಾವ ಸಿನಿಮಾದ ರೈಟ್ಸ್ ಇದೆ ಅವ್ರು ಅದೇ ಪ್ಲೇ ಮಾಡ್ಬೇಕಾಗುತ್ತೆ. ಇವಾಗ ಮೊನ್ನೆ ರಜತ್ ಅವರು ಕೆಂಚಾಲೋ ಮಚಾಲೋ ಅಂತ ಮಾಡಿದ್ರು, ಅದು ಅವ್ರು ಹಾಡಿದ್ದು ಮಾತ್ರ ಇದು ಬಂತು. ಬಟ್ ಕೆಲವೊಮ್ಮೆ ಅಲ್ಲಿ ಯಾವ ಸಿನಿಮಾದು ರೈಟ್ಸ್ ತಗೊಂಡಿರ್ತಾರೋ ಆ ಸಿನಿಮಾದ್ ಮಾತ್ರ ಪ್ಲೇ ಮಾಡಿರ್ತಾರೆ. ಸೊ ಮೋಸ್ಟ್ಲಿ ಅಲ್ಲೆಲ್ಲೋ ನಾನು ಆಡಿದ್ದು ಮೋಸ್ಟ್ಲಿ ಅದು ಬಂದಿರಲ್ಲ, ಇಲ್ಲ ಹಾಕಿರಲ್ಲ. ಇವಾಗ ಕೆಂಚಾಲೋ ಮಚಾಲೋ ಬೇರೆಯವ್ರ ಹತ್ರ ಇದೆ, ಬಟ್ ಕಲರ್ಸ್ ಅಲ್ಲಿ ಪ್ಲೇ ಮಾಡೋಕ್ಕಲ್ಲ ಅಂತ ಅದು ಒಂದಿರುತ್ತೆ. ಆಮೇಲೆ ನಾಮಿನೇಷನ್ ಅಂತ ಬಂದಾಗ ಎಲ್ಲೊಂದ್ ಕಡೆ ಅವ್ರ ಫ್ಯಾನ್ಸ್ಗೆ, ಯಾಕಂದ್ರೆ ಅವ್ರನ್ನ ನಮ್ಮನ್ನ ತುಂಬಾ ಇಷ್ಟಪಟ್ಟಿರ್ತಾರೆ. ದರ್ಶನ್ ಅವ್ರ ಹುಡುಗ
ಧರ್ಮ. ಎಲ್ಲೋ ಒಂದ್ ಕಡೆ ಅವನು ಅಲ್ಲೇ ಬರ್ತಾ ಇದ್ದಾನೆ ವಾಪಸ್ಸು, ಅದಕ್ಕೆ ಇದಂದ್ರೆ. ಬಟ್ ಅದು ಚಾನಲ್ನ ನಾನು ಬ್ಲೇಮ್ ಮಾಡಕ್ ನಾನು ಇಷ್ಟಪಡಲ್ಲ, ಬಿಕಾಸ್ ಐ ಥಿಂಕ್ ಬಟ್ ಇಲ್ಲಿ ಜನ ಏನ್ ಅನ್ಕೊಂತ ಇದಾರೆ ಅದಕ್ಕೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದ್ರೆ ಅವರು ನನ್ನ ಮೇಲೆ, ದರ್ಶನ್ ಸರ್ ಮೇಲೆ ಇರೋ ಒಂದು ಅಭಿಮಾನಕ್ಕೆ ಮೋಸ್ಟ್ಲಿ ಅವರು ಬೇಜಾರು ಮಾಡ್ಕೊಂಡಿರ್ಬೇಕು, ಕಮೆಂಟ್ ಹಾಕಿರ್ಬೋದು. ಯಾಕಂದ್ರೆ ಏನಪ್ಪ ಪ್ರತಿ ಸಲಿನೂ ಇವನಿನ ಬಾಟಮ್ 2 ಬಾಟಮ್ 3 ಬೇರೆಯವ್ರು ಯಾರು ಕಣ್ಣಿಗೆ ಕಾಣಿಸ್ತಿಲ್ವಾ, ಸೇವ್ ಆಗೋದು ಇವನು ಅಂತ ಗೊತ್ತಿದ್ರು ಯಾಕೆ ಇವನ್ ಬಾಟಮ್ 2 ವರ್ಗೂ ಕರ್ಸಿ, ಬೇರೆಯವರು ಇದಾರಲ್ಲ ಅವರು ಒಂದ್ ಕೆಲವು ನಾನು ಓದಿದ್ದೀನಿ, ಅದೆಲ್ಲ ಬಂದಿರೋದು. ಬಟ್ ಅಗೇನ್ ನಾನ್ ತಗೊಳೋದು ಏನೇ ಆದ್ರೂ ಐ ಥಿಂಕ್ ಇಟ್ಸ್ ಆಲ್ ಫಾರ್ ಒಳ್ಳೇದು. ಜನರ ಮೈಂಡ್ ಸೆಟ್ ಅನ್ನ ಸೆಟ್ ಮಾಡ್ತಿದಾರಾ ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಪ್ರತಿ ವಾರನೂ ಎಂಡ್ ರೌಂಡ್ ಬರ್ತಾರೆ, ಇವ್ರು ವೀಕ್ ಇದಾರೆ, ಇವ್ರು ಹಿಂದಿನ ವಾರನೇ ಹೋಗ್ಬೇಕಿತ್ತು, 2 ವಾರದ ಹಿಂದೆನೆ ಹೋಗ್ಬೇಕಿತ್ತು ಅಂತ ಆಡಿಯನ್ಸ್ ಒಂದು ಮೈಂಡ್ ಸೆಟ್ ಮಾಡ್ತಾರಾ ಅನ್ನೋದು ಒಂದು ಕೆಲವರು. ಅಂದ್ರೆ ಹಿಂಗ್ ತೋರಿಸಿ ಅವ್ರನ್ನೆಲ್ಲೋ ಇನ್ನೊಂದು 1 ವಾರ 2 ವಾರದಲ್ಲಿ ಹೋಗ್ತಾರೆ. ಅದು ಕೆಲವರು ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅಂತ ಕಾಣುತ್ತೆ. ಬಟ್ ಐ ಥಿಂಕ್ 70 to 85% ಜೆನ್ಯೂನ್ ಆಗಿ ಇಷ್ಟಪಡೋರು ಅವ್ರ ಇನ್ಫ್ಲೂಯೆನ್ಸ್ ಆಗಲ್ಲ. ಇನ್ನೂ ಅಯ್ಯೋ ಅನ್ಸುತ್ತೆ ಅವ್ರಿಗೆ. ಎಲ್ಲೋ ಒಂದ್ ಕಡೆ ಇವ್ರು ಬಾಟಮ್ ಅಲ್ಲಿ ಬರ್ತಾ ಇವ್ರು ವೀಕ್ ಅಂತ ಅನ್ಸಲ್ಲ, ಎಲ್ಲೋ ಒಂದ್ ಕಡೆ ಅಯ್ಯೋ ಏನೋ ಟಾರ್ಗೆಟ್ ಆಗ್ಬಿಟ್ನಾ ಅಂತ ಒಂದು ಅಯ್ಯೋ ಅಂತ ಒಂದು ಫೀಲಿಂಗ್ ಬಂದಿರುತ್ತೆ. ಬಟ್ ಐ ಡೋಂಟ್ ಥಿಂಕ್ ನನ್ನ ವಿಷಯದಲ್ಲಿ ನಾನು ಬಂದಿದ್ದು ಆಚೆ ಕಡೆ ನೋಡಿದ ರೆಸ್ಪಾನ್ಸ್ ನೋಡಿದ್ರೆ ಪ್ರತಿಯೊಬ್ರು ನೀವು ಲಾಸ್ಟ್ 2 ನಲ್ಲಿ ಬಂದಾಗ್ಲೇ ನಮಗೆ ಬೇಜಾರಾಗ್ತಿತ್ತು, ಅಯ್ಯೋ ಅನ್ಸ್ತಿತ್ತು, ಯಾಕಪ್ಪ ಅಷ್ಟು ಚೆನ್ನಾಗಿ ನೀವು ಇನ್ನೂ ನಿಮ್ ವ್ಯಕ್ತಿತ್ವ ತರನೇ ಇದೀರಾ, ನೀವು ಆಡ್ತೀರಾ, ನೀವೆಲ್ಲಿ ಮಾತಾಡಬೇಕು ಮಾತಾಡ್ತೀರಾ. ಹೌದು, ಕೆಲವೊಮ್ಮೆ ಐ ಥಿಂಕ್ ಒಂದು 1 hour ಸ್ಕ್ರೀನ್ ಸ್ಪೇಸ್ ಅಲ್ಲಿ ಒಂದು 10 ನಿಮಿಷ ಎಲ್ಲೋ ಕಾಣಿಸ್ಕೊಂಡಿರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಬಟ್ ಅದು ಎಲ್ಲೋ ಒಂದು ಪ್ಲಸ್ ನನ್ಗೆ, ಅದನ್ನು ಒಂದು ತರ ಪ್ಲಸ್ ಆಗೈತೆ. ಧರ್ಮ ಅವರ ಮದುವೆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರ್ಲಿಲ್ಲ. ನಿಮ್ಗೆ ಎಷ್ಟು ವಯಸ್ಸಾಗಿದೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಹೌದು, ಯಾಕಂದ್ರೆ ನೀವು ನವಗ್ರಹದಲ್ಲಿ ಆಕ್ಟ್ ಮಾಡುವಾಗ ಹೆಂಗಿದ್ರಿ, 16-17 ವರ್ಷ ಆದ್ಮೇಲೆ ನೋಡುವಾಗ್ಲೂ ಸೇಮ್. ನನಗಂತೂ ಏನು ಚೇಂಜ್ ಕಾಣಿಸಿಲ್ಲ, ಸೇಮ್ ಚಾರ್ಮ್, ಸೇಮ್. ನಿಮ್ ಇವಾಗ್ಲೂ ಹೊಸ ಹೀರೋಗಳು ಬರುವಾಗ ಏನಿರ್ತಾರೆ ಹಂಗೆ ಇದೆ, ನೀವು ಕೂಡ ಹಂಗೆ ಕಾಣಿಸ್ತೀರಿ ನನಗೆ. ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ಮದುವೆ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ಏನ್ ಹೇಳ್ತೀರಾ? ಮದುವೆ ಕೆಲವು ವಿಚಾರಗಳೇನೋ ಮೊನ್ನೆ ಎಲ್ಲ ಓಡಾಡ್ತಾರೆ. ಹೌದು, ಇಲ್ಲ ನಾನು ಆಕ್ಚುಲಿ 2 years ಬ್ಯಾಕ್ ಆಗ್ಬೇಕಿತ್ತು, ಯಾವುದೋ ಒಂದು ಪ್ರಪೋಸಲ್ ತರ ಅರೇಂಜ್ ಕಮ್ ಲವ್ ತರ ಇದ್ದಿದ್ದು ಪ್ರಪೋಸಲ್ ಇತ್ತು. ಬಟ್ ಆಗ್ಬೇಕಿತ್ತು, ತುಂಬಾ ಹತ್ರ ಹೋಗಿತ್ತು, 1-2-3 ವರ್ಷದಿಂದ ಮುಂಚೆ, 2 years ಬ್ಯಾಕ್. ಬಟ್ ಅದೆಲ್ಲೋ ಒಂದ್ ಕಡೆ ಅದಾಗ್ಲಿಲ್ಲ, ಕಾರಣಾಂತರದಿಂದ ಅದಾಗ್ಲಿಲ್ಲ. ಬಟ್ ಮನೆಯಲ್ಲಿ ನಮ್ಮ ಅಕ್ಕ ಆಗಿರ್ಬೋದು, ನಮ್ಮಪ್ಪ ಸ್ವಲ್ಪ ಸ್ಟ್ರಾಂಗ್ ಅಂಡ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಬಟ್ ನಮ್ಮ ಅಕ್ಕ ನಮ್ಮಮ್ಮಗೆ ಅವ್ರಿಗೆಲ್ಲ ಇಲ್ಲ ನನ್ನ ಮದುವೆ ಆಗ್ಬೇಕಂತ. ಸೊ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ನಮ್ಮ ಅಪ್ಪ ಹೇಳಿದಾರೆ, ನಾನಂತೂ ಹೋಗಿ ಫೋಟೋ ಹಿಡ್ಕೊಂಡು ಹುಡ್ಕೋದು ಅದೆಲ್ಲ ಚಾನ್ಸೇ ಇಲ್ಲ, ನಾನು ಇವಾಗ ಅದೆಲ್ಲ ಮಾಡೋಕ್ಕಲ್ಲ, ಅಷ್ಟೊಂದು ಪೇಷನ್ಸ್ ಇಲ್ಲ. ಆಮೇಲೆ ನೀನ್ ಯಾರು ಕಂಫರ್ಟಬಲ್ ಇನ್ ಲೈಫಲ್ಲಿ, ನಿನ್ನ ಯಾರು ಒಬ್ರು ಟ್ರಸ್ಟ್ ಮಾಡ್ತಾರೆ, ನಿನ್ನ ಯಾರು ನಿನ್ನ ಪ್ರೊಫೆಷನ್ ಜೊತೆಗಿರ್ತಾರೆ, ನೀನು ಹೇಳು ಬಿಡಲ್ಲ ಅವ್ರು ಇರಬೇಕು ಅಂತ ನೀನು ಬಂದ್ಬಿಟ್ಟು ಅಪ್ಪ ನಮ್ಮ ಮದುವೆ ಆಗ್ಬೇಕಂದ್ರೆ ಖಂಡಿತ ನಾನು ನಿಂತ್ಕೊಳ್ಳಮ್ಮ, ನಮ್ಮ ತಂದೆ ತಾಯಿಗೆ ಏನು ಮಾಡಬೇಕು ನಾವು ಮಾಡ್ತೀವಿ. ಸೊ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ನನಗೂ ಅದು ಬೇಕು, ಒಂದು ಸಪೋರ್ಟ್ ಫ್ಯಾಕ್ಟ್ರು ನನ್ನ ಲೈಫಲ್ಲಿ, ಒಂದು ಸಪೋರ್ಟ್ ಫ್ಯಾಕ್ಟ್ರ್ ಬೇಕು. ನೋಡೋಣ, ಅದೆಲ್ಲೋ ಒಂದು ತಂದೆ ಅವ್ರ ಕಡೆ ಎಲ್ಲ ಎಲ್ಲಿಂದ ಅದು ಯಾವ ಕಡೆಯಿಂದ ಬರುತ್ತೋ 100% ಮದುವೆ ಅಂತೂ ಪ್ಲಾನ್ ಮಾಡಲೇಬೇಕು ನೆಕ್ಸ್ಟ್ ಇಯರ್. ಮನೆ ಈಗ ಹೊರಗಿದ್ದಾಗ 100 ಜನ ಇರ್ತಾರೆ, ಎವ್ರಿ ಡೇ ಹೊಸ ಜನರನ್ನ ಪರಿಚಯ ಆಗ್ತಾ ಇರ್ತಾರೆ. ನಾವು ಒಬ್ರ ಹತ್ರ 5 ನಿಮಿಷ ಮಾತಾಡ್ತೀವಿ, ಶಿಫ್ಟ್ ಓವರ್ ಆಗ್ತಾ ಇರ್ತೀವಿ. ಅಲ್ಲಿ 15-16 ಜನ ಲಿಮಿಟೆಡ್ ಪೀಪಲ್ ಜೊತೆ ಇರಬೇಕು. ಇದ್ರಲ್ಲಿ ಬದುಕುವಾಗ ಏನ್ ಕಲ್ತ್ರಿ ಲೈಫ್? ನನ್ಗೆ ಆಕ್ಚುಲಿ ಎಲ್ರ ಮಧ್ಯದಲ್ಲಿ ಇವಾಗ ಒಂದು 15 ಜನ ಯಾವಾಗಲೂ ಒಂದು ಟ್ರಿಪ್ ಅಂತ ಹೋದಾಗ ಒಂದು 5 ಜನ ಹೋಗ್ತೀವಿ, 6 ಜನ ಹೋಗ್ತೀವಿ, 3 ಜನ ಹೋಗ್ತೀವಿ, ಬಂದ್ಬಿಡ್ತೀವಿ. ಬಟ್ ಇಲ್ಲಿ 55 ದಿನ ಎಲ್ಲರೂ ಬೇರೆ ಬೇರೆ ವ್ಯಕ್ತಿತ್ವ ಇರೋಂಥ ಒಂದು ಜನರ ಜೊತೆ ಯಾವ ತರ ಇರ್ಬೋದು. ನನಗೆ ಒಂದು ಸ್ವಲ್ಪ ಒಂದು ಶೈ ನೇಚರ್ ಅಂತ ಇದ್ದಿದ್ದು ಅದು ಹೊಟ್ಟೋಯ್ತು. ಎಲ್ಲ ಒಂದ್ ಕಡೆ ನನ್ಗೆ ನಮ್ಮ ತಾಯಿ ತರ ನಾನು ಮೊದಲಿನ ಸ್ವಲ್ಪ ಶೈ, ಅದು ನನ್ಗೆ ಬಿಡ್ತು. ಅಂಡ್ ಒಂದು ವ್ಯಾಲ್ಯೂಸ್ ಇನ್ನೂ ಜಾಸ್ತಿ ಗೊತ್ತು, ತಂದೆ ಖಂಡಿತ ವ್ಯಾಲ್ಯೂ ಕೊಡ್ತೀವಿ. ಬಟ್ ಎಲ್ಲ ಒಂದ್ ಕಡೆ ಯಾಕೆ ಮಮ್ಮಿ ಇನ್ನೂ ರೆಡಿ ಮಾಡಿಲ್ವಾ, ಚಿಕನ್ ರೆಡಿ ಮಾಡಿಲ್ವಾ ಅಂತ ಹಿಂಗೆಲ್ಲ ಇವಾಗ ಅನ್ನ ಸಾರ ಬೀನ್ಸ್ ಪಲ್ಯನಾ, ಓಕೆ ಸೂಪರ್. ಯಾಕಂದ್ರೆ ಅಲ್ಲಿ ನಾವು ಕಲ್ತಿದ್ದು ಇರೋದ್ರಲ್ಲೇ ನಾವು ಹೆಂಗ್ ಅಡ್ಜಸ್ಟ್ ಮಾಡೋದು, ಇರೋದ್ರಲ್ಲಿ ಹೆಂಗ್ ತಿನ್ನೋದು. ಐ ಥಿಂಕ್ ಎಲ್ಲ ಒಂದು ಕಲ್ತಿರೋದು ತುಂಬಾ ಇದೆ ಆ ಮನೆಯಿಂದ. ಆಮೇಲೆ ಇದು ಏನದು ಮೈಂಡ್ ಸೆಟ್ ಹೆಂಗಿರ್ಬೇಕು, ಮೇಕ್ ಮಿ ಮೋರ್ ಸ್ಟ್ರಾಂಗರ್. ನೀವು ಅನ್ಕೊಂಡ್ರಿ ಅಂದ್ರೆ ಇಲ್ಲಿವರೆಗೂ ನಾನು ಅನ್ಕೊಂಡಿದ್ ಸಕ್ಸಸ್ ಸಿಕ್ಕಿಲ್ಲ ಅಂತ, ಏನಿದೆ ಡ್ರೀಮ್? ಅಂದ್ರೆ ನಿಮ್ಮನ್ನ ನೀವು ನಾನು ಇಂಡಸ್ಟ್ರಿಯಲ್ಲಿ ಇನ್ನೂ ಬೇರೆ ಏನೇನೋ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬಹುದು ಆಸ್ ಅನ್ ಆಕ್ಟರ್ ಅಂತ ಇರುತ್ತಲ್ಲ, ಏನಿದೆ ಒಂದು ಕೊನೆಯ ಮಾತು? ಐ ಥಿಂಕ್ ನನಗೆ ನನ್ನ ಮೊದ್ಲಿಂದಾನು ನಮ್ಮ ತಂದೆಯವ್ರು ಹೇಳ್ತಾರೆ, ನೀನು ಒಬ್ಬ ಡ್ರೀಮರ್, ಬಟ್ ಅದಿದ್ರೇನೆ ಒಳ್ಳೇದು ಹಂಗಂತ ಹೇಳಿ ಸಿಕ್ಕಾಬಡ ಏನೋ ಬೇಡದಿರೋ ಕನ್ಸುಗಳು ಕಾಣೋದಾಗಲ್ಲ. ಬಟ್ ಒಂದು ಗೋಲ್ ರೀಚ್ ಮಾಡ್ಬೇಕಂದ್ರೆ ಒಂದು ಕನ್ಸುಗಳು ಇರಲೇಬೇಕು ಮನುಷ್ಯನ್ಗೆ. ಸೊ ಅದು ಮತ್ತೆ ಬಿಗ್ ಬಾಸ್ ಮನೆಯಿಂದ ಬಂದು ಮತ್ತೆ ಅದು ಚಿಗುರ್ಕೊಂಡೈತೆ. ಸ್ವಲ್ಪ ದಿನ ಬಿಟ್ಬಿಡೋದು, ಏನ್ ಇನ್ನೆಷ್ಟು ಕಷ್ಟ ಬೀಳೋದು, ಇನ್ನೆಷ್ಟು ಇದು ಮಾಡೋದು ಅಂತ ಅನ್ಸಿತ್ತು. ಬಟ್ ಎಲ್ಲೂ ನಾನು ಡೈರೆಕ್ಷನ್ ಚೇಂಜ್ ಮಾಡಿಲ್ಲ, ಎಲ್ಲೋ ಒಂದು ಲೆಫ್ಟ್ ಟು ರೈಟ್ ಹೋಗಿಲ್ಲ, ಹಿಂಗೆ ಹೋಗ್ತಾ ಇದೆ. ಹೀರೋ ಇಲ್ಲ ಮಾಡ್ತೀನಿ ಅಂತಾನೆ ಹೋಗ್ತಿದೆ. ಬಟ್ ಇವಾಗ ಅದಕ್ಕೊಂದು ಇದು ಸಿಕ್ಕೈತೆ, ಒಂದು ಬೂಸ್ಟ್ ಸಿಕ್ಕೈತೆ. ಸೊ ಆಬ್ವಿಯಸ್ಲಿ ನನಗೆ ಒಂದು ಅಚೀವ್ ಮಾಡೋಕ್ಕೆ, ಇನ್ನೊಂದು ಅಚೀವ್ ಮಾಡೋಕ್ಕೆ, ಒಂದು ಸಿನಿಮಾಗಳು ಮಾಡೋಕ್ಕೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕೈತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆ ಮಗ ಅಂತ ತುಂಬ ಕಮೆಂಟ್ಸ್ ನೋಡಿದ್ದೀನಿ. ಆಮೇಲೆ ನಿಮ್ಮ ಮನಸ್ಸು ತುಂಬ ಇಷ್ಟಪಟ್ಟಿದ್ದೀರ ಅಂತ ಹೇಳಿದಿರ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಯಾರ್ಯಾರು ವೋಟ್ ಮಾಡಿದಿರ, ಸಪೋರ್ಟ್ ಮಾಡಿದಿರ,
ಸುದೀಪ್ ಸರ್, ದರ್ಶನ್ ಸರ್, ಡಿ ಬಾಸ್ ಫ್ಯಾನ್ಸು ಆ್ಯಂಡ್ ಈಗ ಪ್ರತಿಯೊಬ್ಬರು ಫ್ಯಾನ್ಸು. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಪ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ